ಸೂಪರ್ 3ಯಲ್ಲಿ 3 ಸುದ್ದಿಗಳನ್ನು ಕೊಡುವಂಥ ಪ್ರಯತ್ನಗಳನ್ನು ಮಾಡ್ತೀವಿ. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ಬೇರೆ ತಾಲೂಕುಗಳಿಂದ, ಬೇರೆ ಬೇರೆ ಹೋಬಳಿಗಳಿಂದ. ಆದರೆ ಈ ಎಲ್ಲ ಸುದ್ದಿಗಳು ಕೂಡ ಯಾರಿಗೂ ವೈಯಕ್ತಿಕವಾಗಿ ಲಾಭ ಮಾಡಿಕೊಡುವಂಥದ್ದಲ್ಲ. ಕೆಲವೊಂದಿರುತ್ತೆ, ಅದು ಬೇರೆ ವಿಚಾರ. ಲಾಭ ಅಂತಂದರೆ ನೀವು ಜಮೀನು ಇದೆಲ್ಲ ತಂದರೆ ಆಗಲ್ಲ ಸುದ್ದಿ. ಆದರೆ ಸರ್ಕಾರದಿಂದ ಆಗಬೇಕಾದಂಥ ಕೆಲವು ಕೆಲಸಗಳು ಆಗದೇ ಇದ್ದಾಗ, ಪೆಂಡಿಂಗ್ ಇದ್ದಾಗ ಅಲ್ಲಿ ನಾವು ಎಂಟ್ರಿ ಕೊಡ್ತೀವಿ. ನಾವು ಕೇಳೋದು ಅಧಿಕಾರಿಗಳನ್ನು ಮತ್ತು ರಾಜಕಾರಣಿಗಳನ್ನು, ಈ ಕೆಲಸ ಯಾಕಾಗಿಲ್ಲ, ಈ ಕೆಲಸ ಆಗಿಲ್ಲ ಅಂತಂದರೆ ಎಷ್ಟು ದಿನದ ಒಳಗಾಗಿ ಆಗತ್ತೆ, ಸೊ ಹಾಗಾಗಿ ನಮಗೆ ಆ ಟೈಮ್ ಲಿಮಿಟ್ ಕೊಡಿ ಅನ್ನುವಂಥದ್ದು ನಾವು ಕೇಳ್ತೀವಿ. ಇವತ್ತು ನಾವು ವಿಶೇಷ ಚೇತನರ ಪರವಾಗಿ ಧ್ವನಿ ಎತ್ತುತ್ತಾ ಇದ್ದೀವಿ. ದೇವರು ಕೊಟ್ಟರು ಪೂಜಾರಿ ಕೊಡಲಿಲ್ಲ ಅನ್ನೋದು ಒಂದು ಹಳೆಯ ಗಾದೆ ಮಾತು. ಈಗ ವಿಶೇಷ ಚೇತನರ 86 ಸ್ಕೂಟರ್ಗಳು ತುಕ್ಕು ಹಿಡಿತಾ ಇದೆ. 86 ಸ್ಕೂಟರ್ಗಳು ವಿಶೇಷ ಚೇತನಿಗೆ ಕೊಡುವಂಥ ಸ್ಕೂಟ್ರು. 86 ಸ್ಕೂಟರ್ಗಳಂತಂದು ಇಟ್ಟಿದ್ದಾರೆ. ನೀವು ಅದನ್ನು ನೋಡಿದರೆ ಹೊಟ್ಟೆ ಉರಿಯುತ್ತೆ. ನೋಡಿ, ಒಂದು ಅವಕಾಶಗಳು ಸಿಕ್ಕಾಗ ಆದಷ್ಟು ಬೇಗ ಕೊಟ್ಟುಬಿಡಬೇಕು. ಯಾವುದೇ ಒಂದು ಐಟಮ್ಗೆ ನೀವು ನೋಡಿ, ಇಲ್ಲಿ 86 ಸ್ಕೂಟರ್ಗಳು ಕಾಣ್ತಾ ಇದೆ. ಇನ್ನು 3 ತಿಂಗಳಾಗಿದೆ ಇಲ್ಲಿಗೆ ಬಂದು. ಇನ್ನು ಕೆಲವು ದಿನ ಸಹ ಕಳೆದ್ರೆ ಅದು ತುಕ್ಕಿಡಿದು ಬಿಡುತ್ತೆ. ತುಕ್ಕಿಡಿದ ನಂತರ ಅದು ಹೋಗಿದೆ, ಒಂದು ಲೆಟ್ರ್ ಬರೀತಾರೆ, ಇನ್ನೊಂದು ಕಳಿಸಿ ಅದರಲ್ಲೊಂದು 40% ಹೊಡಿತಾರೆ. ಹಾಗಿದ್ರೆ ಬನ್ನಿ, ಇದು ಎಲ್ಲಿ, ಯಾರಿದಕ್ಕೆ ಸಂಬಂಧಪಟ್ಟವರು, ಯಾಕೆ ಇದು ಫಾಸ್ಟ್ ಆಗ್ತಾ ಇಲ್ಲ, ಇವರು ಕೊಡುವಂಥ ಸಬೂಬುಗಳೇನು, ಇದಕ್ಕೇನಾದರೂ ಒಂದು ಸಹಿ ಹಾಕಬೇಕು ಅನ್ನೋದನ್ನು ನಾವು ಅಮೆರಿಕದ ಅಧ್ಯಕ್ಷಂದು ಸಹಿ ಬೇಕಾ? ಇಲ್ಲ ತಾನೆ. ನಮ್ಮ ಏನು ಪ್ರಧಾನಮಂತ್ರಿ ಮೋದಿಯವರು ಸಹಿ ಬೇಕಾ? ಇಲ್ಲ ತಾನೆ. ಅಥವಾ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಹಿ ಬೇಕಾ? ಇಲ್ಲ ತಾನೆ. ಅಥವಾ ಯಾವುದೋ ಒಂದು ಜಿಲ್ಲೆಯಲ್ಲಿರುವಂಥ ಅಧಿಕಾರಿಯ ಸಹಿ ಬೇಕಾ? ಇಲ್ಲ. ಯಾರು ಸಹಿ ಬೇಕು ನಾನು ಹೇಳ್ತೀನಿ. ಅದಕ್ಕಿಂತ ಮೊದಲು ಬನ್ನಿ ಈ ಸ್ಟೋರಿ ನೋಡೋಣ. ವಿಕಲಚೇತನರ ಒಂದು ಸ್ಕೀಮ್ ಇದೆ. ಆ ಸ್ಕೀಮಲ್ಲಿ 86 ಗಾಡಿಗಳು ಬಂದಿದೆ. ಆ 86 ಗಾಡಿಗಳನ್ನ ವಿತರಣೆ ಮಾಡದೆ ಅಲ್ಲೇ ಶೆಡ್ಡಲ್ಲಿ ಹಾಕಿ ಅದು ತುಕ್ಕು ಹಿಡಿಯೋ ಥರ ಮಾಡಿದ್ದಾರೆ. ತುಕ್ಕು ಹಿಡಿದ ವಿಶೇಷ ಚೇತನರ ರಥಗಳು. ಬಡವರ ಯೋಜನೆಯನ್ನು ಬಡವರಿಗೆ ತಲುಪಿಲ್ಲರ ಅವರ ಶಾಪ ತೆರೆದಿಲ್ಲ. ಹಂಚಿಕೆಯಾಗದ ಬರೋಬ್ಬರಿ 86 ಸ್ಕೂಟರ್. ಕಡೆಯಲ್ಲೆಲ್ಲ ಹೊಸ ಸ್ಕೂಟರ್ಗಳು, ಸಾಲಾಗಿ ನಿಂತಿರುವ 4 ಚಕ್ರದ ಸ್ಕೂಟರ್ಗಳು. ಈ ದೃಶ್ಯ ನೋಡಿದ್ರೆ ಯಾವುದೋ ಶೋರೂಮ್ ಮುಂದೆ ಮಾರೋದಕ್ಕೆ ನಿಲ್ಲಿಸಿದ್ದಾರೆ ಅಂತ ಅಂದ್ಕೊಳ್ತೀವಿ. ಆದ್ರೆ ಇದು ಶೋರೂಮ್ ಅಲ್ಲ, ಫಲಾನುಭವಿ ವಿಶೇಷ ಚೇತನರಿಗೆ ವಿತರಿಸಬೇಕಾದ ಸ್ಕೂಟರ್ಗಳು. ಈ ದೃಶ್ಯ ಕಂಡು ಬಂದಿದ್ದು ಕೋಲಾರದ ಅಂತರಗಂಗಾ ಬುದ್ಧಿಮಾಂದ್ಯ ಶಾಲೆಯ ಕಾಂಪೌಂಡ್ನಲ್ಲಿ. ರಾಜ್ಯ ಸರ್ಕಾರ ಅಂಗವಿಕಲರ ಕಲ್ಯಾಣ ಇಲಾಖೆ ಮೂಲಕ ಜಿಲ್ಲೆಯಲ್ಲಿನ ಅಂಗವಿಕಲರಿಗೆ ನೆರವಾಗುವ ದೃಷ್ಟಿಯಿಂದ 86 ಅಂಗವಿಕಲರನ್ನ ಗುರುತಿಸಿ 4 ಚಕ್ರದ ಸ್ಕೂಟರ್ಗಳನ್ನ ನೀಡ್ತಾ ಇದೆ. 3 ತಿಂಗಳ ಹಿಂದೆಯೇ ರಾಜ್ಯ ಅಂಗವಿಕಲರ ಕಲ್ಯಾಣ ಇಲಾಖೆಯಿಂದ ಕೋಲಾರ ಜಿಲ್ಲೆಯ 86 ಫಲಾನುಭವಿಗಳಿಗೆ 86 ಸ್ಕೂಟರ್ಗಳನ್ನು ಕಳುಹಿಸಿದ್ದಾರೆ. ಜಿಲ್ಲಾ ಪಂಚಾಯಿತಿ ಸಿಇಒ ಅವರ ನೇತೃತ್ವದಲ್ಲಿ ಫಲಾನುಭವಿಗಳ ಆಯ್ಕೆ ಕೂಡ ಮುಗಿದಿದೆ. ಆದರೆ ಅಂಗವಿಕಲ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮಾತ್ರ ಸ್ಕೂಟರ್ಗಳನ್ನ ವಿತರಣೆ ಮಾಡದೆ 3 ತಿಂಗಳಿಂದ ಮೀನಾಮೇಷ ಎಣಿಸ್ತಾ ಇದ್ದಾರೆ. ಸೀಟ್ಗಳ ಮೇಲೆ ಮಣಗಟ್ಟಲೆ ಧೂಳು, ಮಳೆಯಿಂದ ತುಕ್ಕು ಹಿಡಿಯೋ ಹಂತಕ್ಕೆ ತಲುಪಿದೆ. ಆದರೂ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ. ಇದು ವಿಕಲಚೇತನರ ಬಗ್ಗೆ ಜಿಲ್ಲೆಯ ಅಧಿಕಾರಿಗಳಿಗಿರುವ ಆಸಕ್ತಿ ಎಷ್ಟು ಅನ್ನೋದನ್ನ ತೋರಿಸ್ತಾ ಇದೆ. ಸೆಲೆಕ್ಷನ್ ಮಾಡಿಬಿಟ್ಟು ಇವರು ಇಂಥವ್ರು ಸೆಲೆಕ್ಷನ್ ಆಗಿದೆ ಅಂತ ಬಿಟ್ಬಿಟ್ಟು ಮತ್ತೆ ಇದು ಬೇರೆ ರೀತಿಯಲ್ಲಿ ನಡೀತಾ ಇದೆ. ಅದ್ರದ್ದು ಕೆಲವೊಂದು ಇವು ರೆಕಾರ್ಡಿಂಗ್ಲೆಲ್ಲ ಕೊಟ್ಟಿದ್ದೀನಿ ಅಧಿಕಾರಿಗಳಿಗೆ, ಆದ್ರೂ ಅದ್ರ ಬಗ್ಗೆ ಕ್ರಮನೇ ತೆಗೆದುಕೊಂಡಿಲ್ಲ. ಈ ಥರ ಇದೆ. ಬಟ್ ಇವ್ರಿಗೆ ಏನಂದರೆ ಸುಮಾರು ದಿವಸ ಏನೋ ಬಂದಾಗ ಯಾವುದೋ ಒಂದು ಇದ್ರಲ್ಲಿ ಕೊಡೋಣ ಬಿಡೋ ಅನ್ನೋ ಲೆಕ್ಕಾಚಾರದಲ್ಲಿ ಕೊಡ್ತಾಯಿದ್ದಾರೆ. ಬಟ್ ಇದು ದ್ವಿಚಕ್ರ ವಾಹನಗಳು ಬಿಸಿಲಲ್ಲಿ ಗಾಳಿನಲ್ಲಿ ಮಳೆನಲ್ಲಿ ಇದಾಗಿ ಎಲ್ಲ ಕಿಲುಮ್ ತಿನ್ನೋ ಮಟ್ಟಕ್ಕೆ ಬಂದಿದೆ. ಇದು ಈ ಗಾಡಿಗಳನ್ನ ವಿತರಣೆ ಮಾಡಬಾರ್ದು ಅಂತ ನಾನು ಆರೋಪ ಮಾಡ್ತಾಯಿದ್ದೀನಿ. ಲೋಕಸಭಾ ಚುನಾವಣೆ ನೀತಿ ಸಂಹಿತೆ ಇದ್ದ ಕಾರಣ ಸ್ಥಳೀಯ ಶಾಸಕರು, ಸಚಿವರು ಡೇಟ್ ಫಿಕ್ಸ್ ಮಾಡಿಲ್ವಂತೆ. ಇನ್ನು ಸ್ಕೂಟರ್ಗಳ ಇನ್ಶೂರೆನ್ಸ್ ಕೂಡ ಆಗಿಲ್ಲ. ಆರ್ಟಿಒ ಅಧಿಕಾರಿಗಳ ಅನುಮತಿಯೂ ಬೇಕಂತೆ. ಇಷ್ಟೆಲ್ಲ ಪ್ರೊಸೀಜರ್ ಮುಗಿಯೋದ್ರೊಳಗೆ ಹೊಸ ಸ್ಕೂಟರ್ಗಳನ್ನ ತೂಕದ ಲೆಕ್ಕದಲ್ಲಿ ಗುಜರಿಗೆ ಹಾಕಬೇಕಾದ ಪರಿಸ್ಥಿತಿ ಬರಬಹುದು. 86 ಗಾಡಿಗಳನ್ನ ವಿತರಣೆ ಮಾಡದೆ ಅಲ್ಲೇ ಶೆಡ್ಡಲ್ಲಿ ಹಾಕಿ ಅದು ತುಕ್ಕು ಹಿಡಿಯೋ ಥರ ಮಾಡಿದ್ದಾರೆ. ಇದಕ್ಕೆ ಕಾರಣ ಏನಪ್ಪ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ ನೀತಿ ಸಂಹಿತೆ ಬಂತು, ಚುನಾವಣೆ ಬಂತು ಅಂತ.
ಚುನಾವಣೆ ಬಂತು ಮತ್ತು ಏನು ಈ ಕುಂಟ್ರಕ ಕೊಡ್ತಕ್ಕಂಥ ಗಾಡಿಗಳಿಗೆ ಮಾತ್ರ ಚುನಾವಣೆ ನೀತಿ ಸಂಹಿತೆ ಹೇಳ್ತಾರಲ್ಲ, ಆ ವಾಲ್ಮೀಕಿ ನಿಗಮದಲ್ಲಿ ಕೋಟಿ ಹಣ ಲೂಟಿ ಮಾಡಿದ್ದಾರೆ. ಅದಕ್ಕೇನು ಚುನಾವಣಾ ನೀತಿ ಸಂಹಿತೆ ಇಲ್ವಾ? ಸರ್ಕಾರಕ್ಕೇನು ಕಣ್ಣಿಲ್ವಾ? ಸರ್ಕಾರ ಅವರು ದೊಡ್ಡವರು ತಿನ್ನೋದಕ್ಕೆ ಮಾತ್ರ ನೀತಿ ಸಂಹಿತೆ ಇದೆ. ಅಂಗವಿಕಲರ ಶಾಪ ಭಾರಿ ದೊಡ್ಡದು. ಯಾಕಂದ್ರೆ ನಮ್ಮ ಇವ್ರು ಹೇಳ್ತಾ ಇದ್ರು, ಕೊತ್ತೂರು ಮಂಜುರವರು, ಯಾವುದೋ ಬಡವರು ಹಣ ತಿಂದರೆ ಅವ್ರ ಕೈಯಾರು ಕುಷ್ಠರೋಗ ಬರಲಿ ಅಂತ ಹೇಳಿದೆ. ನೀವು ಯೋಜನೆಯನ್ನು ಬಡವ್ರಿಗೆ ಕೊಡ್ತಾ ಇಲ್ಲ, ನಿಮ್ಗೆ ಯಾವ ಕಾಯಿಲೆ ಬರಬೇಕು ಅದನ್ನು ಯೋಚನೆ ಮಾಡಿಕೊಂಡು ಸಮರ್ಪಕವಾಗಿ ಈ ಒಂದು ಅಂಗವಿಕಲರ ಒಂದು ಗಾಡಿಗಳನ್ನು ಈ ಕೂಡಲೇ ವಿತರಣೆ ಮಾಡಬೇಕು. ದೇವರು ವರ ಕೊಟ್ಟರು ಪೂಜಾರಿ ಕೊಡಲ್ಲ ಎನ್ನುವಂತೆ ಸರ್ಕಾರ ವಿಶೇಷ ಚೇತನರಿಗೆ ನೆರವಾಗಲು ಸ್ಕೂಟರ್ಗಳನ್ನ ವಿತರಣೆ ಮಾಡಿದೆ. ಆದರೆ ಅಧಿಕಾರಿಗಳ ನೌಟಂಕಿ ನಾಟಕದಿಂದ ಸ್ಕೂಟರ್ಗಳು ಮಾತ್ರ ವಿತರಣೆ ಆಗ್ತಾ ಇಲ್ಲ. ನೀವು ಮಾಡ್ತಿದ್ರೆ ಸೂಪರ್ 3 ಮಾತ್ರ ಬಿಡಲ್ಲ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ವೀಕ್ಷಕರೇ, ಇವತ್ತಿನ ಸೂಪರ್ 3ಯಲ್ಲಿ ಈ ಸುದ್ದಿಯನ್ನು ನಾವು ತಗೊಂಡಿದ್ದೀವಿ. ನಿಮಗೆ ಅನಿಸುತ್ತೆ ಇದನ್ನು ನೋಡಿದಾಗ? ನನಗನ್ಸುತ್ತೆ ಇದನ್ನು ತುಕ್ಕು ಹಿಡಿಸ್ಬಿಟ್ಟು ತೂಕಕ್ಕೆ ಹಾಕಿಬಿಟ್ಟು ಆ ದುಡ್ಡು ತಿನ್ನೋಣ ಅಂತ ಪ್ಲ್ಯಾನ್ ಮಾಡ್ದಂಗಿದೆ. ಅವರೊಬ್ಬರು ಹೇಳಿದ ಕರೆಕ್ಟ್, ಕೊತ್ತೂರು ಮಂಜುನಾಥ್ ಇಲ್ಲಿಯ MLA, ಅವರೇನು ಹೇಳಿದರು, ಆ ST ನಿಗಮದ ದುಡ್ಡು ಅವ್ರಿಗೆ ಕುಷ್ಠರೋಗ ಬರಲಿ, ಮತ್ತೊಂದು ಬರಲಿ. ಓಕೆ, ನೀವು ಒಬ್ಬ ಶಾಸಕರಾಗಿ ಅದೊಂದು ಕೋಪ ಇರುತ್ತೆ, ಅದು ಬರಬೇಕು ಕೂಡ. ಖಂಡಿತವಾಗ್ಲೂ ಒಂದು ST ಸಮುದಾಯ ಅಂತಲ್ಲ, ಯಾವುದೇ ಸಮುದಾಯದಾದರೂ ಕೂಡ ST ಸಮುದಾಯದ ಯಾಕೆ ಮಹತ್ವ ಅಂತಂದರೆ ತೀರಾ ಕಡುಬಡವರು ಇರ್ತಾರೆ ಅದರಲ್ಲಿ. ಸೊ ಅವರಿಗೆ ಬೇಕಿರುವಂಥ ಏನೋ ಒಂದು ಸ್ಕಾಲರ್ಶಿಪ್ ದುಡ್ಡೋ, ಮತ್ತೊಂದು ಜಾಗ ಮಾಡ್ಕೊಳ್ಳೋ ದುಡ್ಡೋ, ಅಥವಾ ಯಾವುದೋ ಬೋರ್ವೆಲ್ ಕೊರೆಸುವಂಥ ದುಡ್ಡೋ, ಆ ದುಡ್ಡು ಹೋದಾಗ ದುಃಖ ಆಗುತ್ತೆ, ಶಾಪ ಆಗ್ತೀರಿ. ಆದರೆ ಇಲ್ಲಿ ಆಲ್ರೆಡಿ ಇದೆಯಲ್ಲ 86 ಸ್ಕೂಟರ್ಗಳು, ಅದು ಕೂಡ ಯಾರು ಫಲಾನುಭವಿಗಳು ರೆಡಿ ಇದ್ದಾರೆ. ನಿಮ್ಮದು ಪ್ರಾಬ್ಲಮ್ ಏನೀಗ? ಏನು ಹೇಳ್ತಿರೋದು ನೀವು? ಎರಡು ಪಾಯಿಂಟು. ಇನ್ಶೂರೆನ್ಸ್ ಆಗಿಲ್ಲ, RTO ಅಧಿಕಾರಿಗಳ ಅನುಮತಿ ಬೇಕು ಅಂತೇಳಿ. ಸರ್, ಯಾವುದಾದ್ರೂ ಒಂದು ಗಾಡಿ ತೊಗೊಂಡಾಗ ಇನ್ಶೂರೆನ್ಸ್ 2 ನಿಮಿಷದಲ್ಲಿ ಮಾಡಿಬಿಡ್ತೀರಿ ನೀವು. 2 ನಿಮಿಷದಲ್ಲಿ ಮಾಡ್ತೀರಿ ಅಲ್ವಾ? ಹೊಸ ಗಾಡಿ ತೊಗೊಂಡಾಗ ಏನು ಈ ಇನ್ಶೂರೆನ್ಸ್ ಇದೆಯಲ್ಲ, ಅದು ಮಾಡಲಿಕ್ಕೆ ನಾವೇನಾದರೂ ಡೆಲ್ಲಿಗೆ ಹೋಗ್ಬೇಕಾ? ಇಲ್ಲ, ಅಲ್ಲೇ ಬರ್ತಾರೆ. ಆಮೇಲೆ RTO ಅಧಿಕಾರಿಗಳ ಅನುಮತಿ ಬೇಕು. RTO ಅಧಿಕಾರಿ ದೇಶಕ್ಕೆ ಒಬ್ಬನೇ ಇರೋದಾ? RTO ಅಧಿಕಾರಿ ಯಾವುದೋ ಒಬ್ಬ ಸೆಲೆಬ್ರಿಟಿ ಬಂದರೆ 5 ನಿಮಿಷದಲ್ಲಿ ಮಾಡಿಕೊಡ್ತೀರಿ. ಇದು ಯಾಕಾಗಿಲ್ಲ? ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಒಂದು ಫೋಟೋ ತಗೊಳ್ತೀನಿ. ಇದಕ್ಕೆ ಸಂಬಂಧಪಟ್ಟವ್ರು ಮಾತಾಡಬೇಕು ಭಾಳ ಮುಖ್ಯವಾಗಿ. ನಾನು ಆಲ್ರೆಡಿ ವಿಕಲಚೇತನ ಅಧ್ಯಕ್ಷದ ಪ್ರಕಾಶ್ ಅವರನ್ನು ಮಾತಾಡಿಸ್ತೀನಿ ಏನು ಅಂತೇಳಿ. ರಮ್ಯಾ ಅವರು ಅಂಗವಿಕಲ ಕಲ್ಯಾಣಾಧಿಕಾರಿ, ಅಂಗವಿಕಲ ಅಂತ ಕರೆಯೋಂಗಿಲ್ಲ, ಬಟ್ ನನಗೆ ಬೇರೆ ಪದ ಸದ್ಯಕ್ಕೆ ಸಿಗ್ತಾ ಇಲ್ಲ. ಅಲ್ಲಿ ಕಾನೂನಿನ ಪ್ರಕಾರ, ಸರ್ಕಾರದ ಇದರಲ್ಲಿ ಪ್ರಕಾರ ಇರೋದು ಹಾಗೆ ವಿಶೇಷ ಚೇತನರ ಕಲ್ಯಾಣಾಧಿಕಾರಿ. ಮೇಡಮ್, ಯಾಕಾಗ್ತಿಲ್ಲ ಇದು? ಪ್ರಶ್ನೆಗೆ ಉತ್ತರ ಕೊಡಿ ಅಷ್ಟೇ. ಇಲ್ಲ ಅಂತಂದರೆ ಜನಸಾಮಾನ್ಯರು ಕೇಳುವಂಥ ಪ್ರಶ್ನೆಯನ್ನು ನಾನು ನಿಮ್ಮ ಹತ್ರ ಡೈರೆಕ್ಟಾಗಿ ಕೇಳಬೇಕಾಗತ್ತೆ. ಪದ್ಮಾ ಬಸಂತಪ್ಪ, ಜಿಲ್ಲಾ ಪಂಚಾಯತ್ CO. ಮೇಡಮ್, ಯಾಕೆ ಈ 86 ಸ್ಕೂಟರ್ಗಳನ್ನು 3 ತಿಂಗಳುಗಳ ಕಾಲ ನಿಲ್ಲಿಸಿದ್ದೀರಿ? ಏನು ನಿಮ್ಮ ಉದ್ದೇಶ? ಇದು ಯಾರಿಗೆ ಸೇರಬೇಕಾಗಿರುವಂಥದ್ದು? ಆ್ಯಂಡ್ ಅಕ್ರಮ್ ಪಾಷಾ, ಜಿಲ್ಲಾಧಿಕಾರಿ ಅಕ್ರಮ್ ಪಾಷಾ ಅವರು, ಇದು ನಿಮ್ಮ ಗಮನಕ್ಕೆ ನೀವು ಇದರಲ್ಲಿ ಇಂಟರ್ಫಿಯರ್ ಆಗಬೇಕು ಅಂತ ನಾನು ಹೇಳ್ತಾ ಇರೋವಂಥದ್ದಲ್ಲ. ಆದರೂ ಒಂದಿರುತ್ತಲ್ವ, ಯಾಕ್ರಿ ಅದನ್ನು ಮಾಡಿಲ್ಲ ಅಂತ ಕೇಳೋದಕ್ಕೆ. ಯಾಕೆಂದರೆ ಓರ್ವ ಜಿಲ್ಲಾಧಿಕಾರಿ ನಮ್ಮ ಪ್ರಕಾರ ಒಂದು ಜಿಲ್ಲೆಯ ಮುಖ್ಯಮಂತ್ರಿಯಷ್ಟು ಪವರ್ ಇದೆ. 1 ರೂಪಾಯಿ ಹೋಗಬೇಕಾದ್ರೂ ಕೂಡ ಅವರ ಮುಖಾಂತರ ಹೋಗಿರಬೇಕು. ಇದು ಯಾರ ದುಡ್ಡು? ಇದನ್ನು ಯಾಕೆ ಹಾಳು ಮಾಡ್ತಾ ಇದ್ದೀರಿ? ಯಾಕೆ ಅಲ್ಲಿ ನಿಲ್ಲಿಸಿದ್ದೀರಿ? ಈಗ ಮಳೆ ಬರೋದಕ್ಕೆ ಶುರುವಾಗಿದೆ, ಆಮೇಲೆ ಅಲ್ಲಿ ಧೂಳು ಮತ್ತೊಂದು ಮಗದೊಂದು, ಅದನ್ನು ಹಾಳು ಮಾಡಬೇಕು ಅಂತಿದ್ರೆ ಅದಕ್ಕಿಂತ ಮೊದಲು ಕೊಟ್ಟುಬಿಡಿ. ನಿಮ್ಮ ಈ ಉಡಾಫೆ ಉತ್ತರಗಳು ಬೇಕಾಗಿಲ್ಲ. ಆ್ಯಂಡ್ ಅನಿಲ್ ಕುಮಾರ್ ಅಲ್ಲಿ MLC ಆ ಭಾಗದಿಂದ, ಗೋವಿಂದರಾಜು ಆ ಭಾಗದ MLC, ಕೊತ್ತೂರು ಮಂಜುನಾಥ್ ಶಾಸಕರಿದ್ದೀರಿ. ಮೊನ್ನೆ ಅದ್ಭುತವಾದ ಮಾತನ್ನು ಹೇಳಿದ್ರಿ, ಶಬಾಷ್ ಅಂತ ಅನಿಸ್ತು. ಕೇವಲ ಡಯಲಾಗ್ಗೆ ಮಾತ್ರ ಸೀಮಿತ ಆಗೋದು ಬೇಡ. ದಯವಿಟ್ಟು ಇದನ್ನು ನಿಮ್ಮ ಕೈಯಾದರೂ ಬೇಕಿದ್ರೆ ಮಾಡಿಸಿ. ಮಲ್ಲೇಶ್ ಬಾಬು ಇದ್ದಾರೆ, ಹೊಸದಾಗಿ ಆಯ್ಕೆ ಆಗಿರುವಂಥ ಸಂಸದರು. ಇದೆಲ್ಲ ನಿಮ್ಮ ಗಮನಕ್ಕೆ ತರ್ತಾ ಇರೋದು. ಆಮೇಲೆ ಬೈರತಿ ಸುರೇಶ್, ಜಿಲ್ಲಾ ಉಸ್ತುವಾರಿ ಸಚಿವರು. 86 ಸ್ಕೂಟರ್ಗಳು ಕಳೆದ 3 ತಿಂಗಳಿಂದ ಇಲ್ಲೇ ಬಿದ್ದಿದೆ. ವಿಶೇಷ ಚೇತನರಿಗೆ ಸಿಗಬೇಕಾಗಿರುವಂಥದ್ದು. ಕೋಲಾರ ಅಂತರಗಂಗಾ ಬುದ್ಧಿಮಾಂದ್ಯ ಶಾಲೆ ಕಾಂಪೌಂಡ್ನಲ್ಲಿ ಇಟ್ಟಿದ್ದೀರಿ. ಯಾಕೆ? ಬನ್ನಿ, ಇದರ ಬಗ್ಗೆ ಒಂದು ವಾಕ್ಥ್ರೂ ಮಾಡಿದ್ದಾರೆ ನಮ್ಮ ರಿಪೋರ್ಟರ್, ಅದನ್ನು ನೋಡ್ಕೊಂಬರೋಣ. ಯಾವ ರೀತಿ ಅದರ ಪರಿಸ್ಥಿತಿ ಇದೆ ತೋರಿಸ್ತೀನಿ. ಅದಾದ ನಂತರ ಈ ಅಧಿಕಾರಿಗಳನ್ನು ಸಂಪರ್ಕ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸರ್ಕಾರದ ವತಿಯಿಂದ ಏನು ವಿಕಲಚೇತನರಿಗೆ ಕೊಡಬೇಕಾಗಿರುವಂತಹ ದ್ವಿಚಕ್ರ ವಾಹನಗಳು ಸರಿಸುಮಾರು 3 ತಿಂಗಳನ್ನು ಸಹ ಇಲ್ಲೇ ಇರುವಂಥದ್ದು. ನಾನಿವತ್ತು ಕೋಲಾರದ ಹೊರವಲಯದಲ್ಲಿರುವಂತಹ ಏನು ಅಂತರಗಂಗೆ ಬುದ್ಧಿಮಾಂದ್ಯ ಶಾಲೆಯಲ್ಲಿದ್ದೇನೆ. ಇಲ್ಲಿ ಏನು ವಿಕಲಚೇತನರ ಬಂದಿರುವಂತಹ ವಾಹನಗಳು ಇಲ್ಲಿ ನಿಂತಿರುವಂಥದ್ದು. ಸುಮಾರು 3 ತಿಂಗಳ ಹಿಂದೆ ಬಂದಿರುವಂತಹ ಈ ವಾಹನಗಳು ಇಲ್ಲಿ ಹೇಳುವಂಥದ್ದೇನೆಂದರೆ, ಏನು ಲೋಕಸಭಾ ಚುನಾವಣಾ ಬಂದ ಹಿನ್ನೆಲೆಯಲ್ಲಿ ನೀತಿ ಸಮಿತಿ ಹಿನ್ನೆಲೆ ಏನು
ಅರ್ಹ ಫಲಾನುಭವಿಗಳಿಗೆ ನೀಡಲು ಆಗಿಲ್ಲ ಅನ್ನೋ ನಿಟ್ಟಿನಲ್ಲಿ ನಿಲ್ಲಿಸಿರುವಂಥದ್ದು. ನೀವು ದೃಶ್ಯ ನೋಡ್ತಾಯಿದ್ರೆ ಎಲ್ಲ ವಾಹನಗಳ ಮೇಲೆ ಧೂಳು ಹಿಡಿದಿರುವಂಥದ್ದು, ಅದೇ ರೀತಿ ಬಿಸಿಲು ಸಹ ತಟ್ತಾ ಇರುವಂಥದ್ದು. 3 ತಿಂಗಳಿಂದ ಸಹ ಬಿಸಿಲು ಮಳೆಗೆ ಈ ವಾಹನಗಳು ಇಲ್ಲೇ ನಿಂತಿರುವಂಥದ್ದು. ಇನ್ನು ಪ್ರಮುಖವಾಗಿ ಕೋಲಾರ ಜಿಲ್ಲೆಯಲ್ಲಿ 86ಕ್ಕೂ ಹೆಚ್ಚು ಏನು ಫಲಾನುಭವಿಗಳು ಅರ್ಜಿ ಸಲ್ಲಿಸಿರುವಂಥದ್ದು. ಸರ್ಕಾರದ ವತಿಯಿಂದ 86 ವಾಹನಗಳು ಬಂದಿರುವಂಥದ್ದು. ನೀವು ದೃಶ್ಯ ನೋಡಿದರೆ ಎಲ್ಲ ವಾಹನಗಳು ಸಹ ಇಲ್ಲಿರುವಂಥದ್ದು ನೋಡ್ಬೋದು. ಬಿಸಿಲು ಮತ್ತು ಮಳೆಗೆ ಮತ್ತು ಧೂಳಿಗೆ ಇಲ್ಲಿ ಗಾಡಿಗಳು ನಿಂತಿರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಹೇಳ್ಬೇಕಂತ ಹೇಳಿದ್ರೆ ಏನು ಸರ್ಕಾರದ ವತಿಯಿಂದ ಬಂದಿರುವಂತಹ ವಾಹನಗಳನ್ನು ಸರಿಯಾದ ಸಮಯಕ್ಕೆ ಕೊಡಲು ಆಗ್ತಾಯಿಲ್ಲ. ಈ ನಿಟ್ಟಿನಲ್ಲಿ ಕೆಲವು ಅರ್ಹ ಫಲಾನುಭವಿಗಳು ಸಹ ಆರೋಪ ಮಾಡ್ತಾ ಇರುವಂಥದ್ದು ಏನಂದರೆ ನಮಗೆ ಬರಬೇಕಾಗಿರುವಂತಹ ವಾಹನಗಳು ಇನ್ನೂ ಸರಿಗೆ ನಮಗೆ ಸಿಗ್ತಾ ಇಲ್ಲ ಅನ್ನೋದು ಪ್ರಮುಖವಾದಂತಹ ಆರೋಪ. ಆದರೆ ಯಾಕೆ ಕೊಡ್ತಾ ಇಲ್ಲ, ಯಾಕೆ ವಿಳಂಬ ಆಗ್ತಾಯಿದೆ ಅನ್ನೋದು ಇನ್ನೂ ನಮಗೆ ಗೊತ್ತಾಗ್ತಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಸುಮಾರು 3 ತಿಂಗಳಿಂದಲೂ ಸಹ ಇದೇ ರೀತಿಯ ವಾಹನಗಳಿರುವಂಥದ್ದು. ಏನು ಒಂದು ರೀತಿಯಲ್ಲಿ ಲೋಕಸಭಾ ಚುನಾವಣಾ ಬಂಧನೆಯಲ್ಲಿ ನೀತಿ ಸಮಿತಿ ಜಾರಿಗೆ ಇತ್ತು. ಈಗ ನೀತಿ ಸಮಿತಿ ಎಲ್ಲ ಮುಗಿದಿದೆ, ಚುನಾವಣೆ ಸಹ ಮುಗಿದಿರುವಂಥದ್ದು ಮತ್ತು ಫಲಿತಾಂಶವು ಸಹ ಬಂದಿರುವಂಥದ್ದು. ಆದರೆ ವಾಹನಗಳು ಮಾತ್ರ ಇಲ್ಲೇ ಇರುವಂಥದ್ದು. ಈ ನಿಟ್ಟಿನಲ್ಲಿ ಏನು ಸಂಬಂಧಪಟ್ಟ ಅಧಿಕಾರಿಗಳು ಯಾವ ರೀತಿ ಕ್ರಮ ತೆಗೆದುಕೊಳ್ಳೋದ್ರ ನಂತರ ನೋಡಬೇಕಾಗಿರುವಂಥದ್ದು. ಇನ್ನು ಪ್ರಮುಖವಾಗಿ ನೋಡ್ಬೋದು ಎಲ್ಲ ವಾಹನಗಳು ಸಹ ಇಲ್ಲೇ ಒಂದು ಬಯಲು ಪ್ರದೇಶದಲ್ಲಿ ಇರುವಂಥದ್ದು. ಅಂದರೆ ಇಲ್ಲಿ ಸುಮಾರು 86 ವಾಹನಗಳು ಸಹ ಇಲ್ಲೇ ಇರುವಂಥದ್ದು. ಓಕೆ, ಏನು ಗಾಡಿ ಪ್ರಕಾಶ್ ಅವರಿದ್ದಾರೆ, ವಿಕಲಚೇತನ ಸಂಘದ ಅಧ್ಯಕ್ಷರು. ಅವರನ್ನು ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಪ್ರಕಾಶ್ ಸರ್ ನಮಸ್ತೆ. ಹಲೋ ಪ್ರಕಾಶ್ ಸರ್ ನಮಸ್ತೆ. ಅವರನ್ನು ಮಾತಾಡಿಸಿದೆ ಅಂತ ನೋಡ್ಕೊಳ್ಳಿ. ಓಕೆ, ಪ್ರಕಾಶ್ ಅವರಿದ್ದಾರೆ. ಪ್ರಕಾಶ್ ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಪ್ರಕಾಶ್ ಅವರೇ, 86 ಸ್ಕೂಟರ್ಗಳು ಬಂದಿದೆ. ಆಮೇಲೆ ಎಲ್ಲರ ಕೂಡ ಆಮೇಲೆ ಫಲಾನುಭವಿ ಯಾರು ಅಂತ ಫಿಕ್ಸ್ ಆಗಿದೆ, ಅಲ್ಲೇನು ಕನ್ಫ್ಯೂಷನ್ ಇಲ್ಲ. ಈಗ ಇವರು ಏನು ನೀತಿ ಸಂಹಿತೆ ಮತ್ತೊಂದು ಮಗದೊಂದು ಎಲ್ಲ ಮುಗಿದೋಯ್ತು. ಇನ್ಶೂರೆನ್ಸ್ ಆಗಬೇಕಂತೆ RTO ಅಧಿಕಾರಿಗಳ ಅನುಮತಿ ಬೇಕಂತೆ. ಏನು ಸರ್ ಅದಕ್ಕೆ 6 ತಿಂಗಳು ಬೇಕಾ? ಅಥವಾ ಇನ್ಶೂರೆನ್ಸ್ ಆಗಲಿಕ್ಕೆ RTO ಅಧಿಕಾರಿಗಳಾಗಬೇಕು ಅಂತಂದರೆ ಅವರ ಅನುಮತಿ ಬೇಕು ಅಂತಂದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಳಿ ಹೋಗಬೇಕಾ ಅಥವಾ ಸಿದ್ದರಾಮಯ್ಯ ಬಳಿ ಹೋಗಬೇಕಾ? ಯಾಕೆ ಸ್ಟೇಟ್ ಮಾಡ್ತಾ ಇದ್ದಾರೆ ಇವರು? ಕೇಳಿದ್ರಾ ಏನು ಉತ್ತರ ಕೊಡ್ತಿದ್ದಾರೆ? ಸರ್ ಅದನ್ನ ಸರಿಯಾದ ಅಧಿಕಾರಿಗಳು ಸರಿಯಾದ ಉತ್ತರ ಕೊಡ್ತಾ ಇಲ್ಲ. ಒಂದು ಕೇಳಿದ್ರೆ ಇನ್ಸೂರೆನ್ಸ್ ಕಂಪ್ನಿಯವ್ರು ಹಾಕ್ತಾರೆ. ಕಂಪ್ನಿಯವರು ಯಾವುದೇ ಕಾರಣಕ್ಕೆ ನಮ್ಗೆ ಇಲಾಖೆಗೆ ಡೆಲಿವರಿ ಕೊಡ್ಬೇಕಂದ್ರೆ ಇನ್ಸೂರೆನ್ಸ್ ಮತ್ತೆ FC ಮಾಡ್ಕೊಂಬಂದು ನಮ್ಗೆ ಅಕ್ಚುಲಿ ಡೆಲಿವರಿ ಕೊಡ್ಬೇಕು, ಇಲ್ಲಾಂದ್ರೆ ಅದು ಕೊಡಕ್ ಬರೋದಿಲ್ಲ. ಓಕೆ, ಇವರು ಕೋಡ್ ಆಫ್ ಕಾಂಡಕ್ಟ್ ಇದೆ ಅಂತ ಹೇಳ್ಬಿಟ್ಟು ಏನ್ ಮಾಡಿದ್ದಾರೆ ಅಂದ್ರೆ ಮೊದ್ಲೇ ತಂದು ಡಂಪ್ ಮಾಡಿದ್ದಾರೆ ಅಂತ ಇವರು ಅಧಿಕಾರಿಗಳು ಹೇಳ್ತಾರೆ. ಒಂದೇ ನಿಮಿಷ ಪ್ರಕಾಶ್ ಅವರೇ, ಬಂದೆ ಒಂದೇ ನಿಮಿಷ. ರಮ್ಯಾ ಮೇಡಮ್ ಇದ್ದಾರೆ, ಅಂಗವಿಕಲ ಕಲ್ಯಾಣಾಧಿಕಾರಿ. ರಮ್ಯಾ ಮೇಡಮ್ ನಮಸ್ಕಾರ. ರಮ್ಯಾ ಮೇಡಮ್ ನಮಸ್ಕಾರ. ಕಟ್ ಮಾಡಿದಿರಿ, ದಯವಿಟ್ಟು ಕಟ್ ಮಾಡಬೇಡಿ. ಇದಕ್ಕೊಂದು ಉತ್ತರ ಕೊಡಿ ಅಷ್ಟೇ. ಇದರಲ್ಲಿ ಏನು ಆನೆ ಕುದುರೆ ಮಾಡಲಿಕ್ಕೇನಿಲ್ಲ. ಅಲ್ಲಿದ್ದದನ್ನು ಏನು ಒಂದು ಇನ್ಶೂರೆನ್ಸ್ ಮಾಡಬೇಕು, RTO ಅಧಿಕಾರಿಗಳ ಅನುಮತಿ. ಅದಕ್ಕೆ ಯಾಕಿಷ್ಟು ಡಿಲೇ ಅಂತ ಬೇಕಿದ್ರೆ ನಾವು ಅಕ್ರಮ್ ಪಾಷಾ ಅವರ ಗಮನಕ್ಕೂ ತರ್ತೀವಿ. ಇದನ್ನು ಜಿಲ್ಲಾಧಿಕಾರಿಗಳು ಇದನ್ನು ಗಮನಿಸ್ತಾ ಇದ್ದರೆ ದಯವಿಟ್ಟು ಗಮನಿಸಬೇಕು. ಕೊತ್ತೂರು ಮಂಜುನಾಥ್ ಅವರೇ ಗಮನಿಸಬೇಕು, ಮಲ್ಲೇಶ್ ಬಾಬು ಸಂಸದರಿದ್ದರೆ ಗಮನಿಸಬೇಕು, ನಿಮ್ಮ ಅಕ್ಕಪಕ್ಕದಲ್ಲಿದ್ದವರು ಗಮನಿಸಬೇಕು. ಇಲ್ಲಿ ಒಂದು 86 ವಿಶೇಷ ಚೇತನರಿಗೆ ಒಂದು ಗಾಡಿ ಸಿಗುತ್ತೆ. ಅವ್ರದ್ದೊಂದು ಲೈಫ್ ಏನಾದರೂ ಒಂದು ಸೆಟ್ಲ್ ಮಾಡ್ಕೋತಾರೆ. ಅವ್ರು ಯಾವುದಾದ್ರೂ ಅಂಗಡಿ ಮುಗ್ಗಟ್ಟೋ ಮತ್ತೊಂದು ಏನಾದರೂ ಇಟ್ಕೊಂಡ್ರೆ ಒಂದು ಹೋಗಿ ಬರೋದಕ್ಕೆ ಒಂದು ಅವಕಾಶ ಆಗುತ್ತೆ. ಅವರ ಜೊತೆನೂ ಯಾಕೆ ಚಲಾಟ ಆಡ್ತಾ ಇದ್ದೀರಿ ನನಗೆ ಅರ್ಥ ಆಗ್ತಾ ಇಲ್ಲ. ರಮ್ಯಾ ಮೇಡಮ್ ಅಂಗವಿಕಲ ಕಲ್ಯಾಣಾಧಿಕಾರಿ, ಒಂದು ವೇಳೆ ಕಾರ್ಯಕ್ರಮ ನೋಡ್ತಾ ಇದ್ದರೆ ನೀವು ಫೋನ್ ಅಟೆಂಡ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಇದಕ್ಕೆ ತಕ್ಷಣವೇ ನೀವು ಕ್ರಮ ಕೈಗೊಳ್ಬೇಕು. ಇಲ್ಲ ಅಂತಂದರೆ ನಾನಂತೂ ಒಂದು ಫಿಕ್ಸ್ ಮಾಡಿದ್ದೀನಿ ರೀ, ನೀವಿರೋದೇ ಕೆಲಸ ಮಾಡೋದಕ್ಕೆ, ಜನರ ಕೆಲಸ ಮಾಡೋದಕ್ಕೆ, ನಾವಿರೋದೇ ಇದನ್ನು ತೋರಿಸೋದಕ್ಕೆ. ನೀವು ಯಾರೇ ಆಗಿರಿ, ಜನರ ಕೆಲಸ ಮಾಡ್ತೀರಾ, ಸಲ್ಯೂಟ್ ಮಾಡ್ತೀವಿ. ಇಲ್ಲ ಅಂತಂದರೆ ನಿಮ್ಮ ನಂಬರ್ ಕೊಟ್ಬಿಡ್ತೀವಿ. ಯಾಕಂತಂದರೆ ನಿಮಗೆ ಸಂಬಳ ಹಾಕೋದಕ್ಕೆ ಈ ಜನರಿಗೆ ರೈಟ್ಸ್ ಇದೆಯಂತೆ. ಆ ವಿಶೇಷ ಚೇತನ ಅಂಗವಿಕಲ ಅವನು ಕೂಡ ತೆರಿಗೆ ಕಟ್ತಾನೆ. ಏನು ಇನ್ಕಮ್ ಟ್ಯಾಕ್ಸ್ ಇದ್ದವರು, ಸಂಬಳ ಇದ್ದವನು ಮಾತ್ರ ಅಲ್ಲ ತೆರಿಗೆ ಕಟ್ಟೋದು, ನೆನಪಿಟ್ಕೊಳ್ಳಿ. ಇದನ್ನು ನಾನು 1000 ಬಾರಿ ಹೇಳಿದ್ದೀನಿ. ಒಬ್ಬ ಭಿಕ್ಷುಕ ಒಂದು ಮ್ಯಾಚ್ ಬಾಕ್ಸ್ ಖರೀದಿ ಮಾಡುವಾಗಲೂ ಕೂಡ ಟ್ಯಾಕ್ಸ್ ಕಟ್ತಾನೆ, ಅವನಿಗೂ ರೈಟ್ಸ್ ಇದೆ ಕೇಳೋದು. ಕೊಟ್ಬಿಟ್ರಲ್ಲ 86, ಯಾಕೆ ಇವರನ್ನು ಯಾಕ್ರಿ ಮತ್ತೆ ಹೇಗೂ ವಿಶೇಷ ಚೇತನರು ಮತ್ತೆ ಮಾನಸಿಕವಾಗಿ ಅವರನ್ನು ಯಾಕೆ ವಿಕಲಚೇತನರಾಗಿ ಮಾಡ್ತೀರಿ? ನೀವು ಸರಿ ಇದ್ದೀರಲ್ವ ಅಟ್ಲೀಸ್ಟು ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು. ರಮ್ಯಾ ಮೇಡಮ್, ಪದ್ಮ ಬಸಂತಪ್ಪ, ಅನಿಲ್ ಕುಮಾರ್ MLC, ಗೋವಿಂದರಾಜು MLC, ಕೊತ್ತೂರು ಮಂಜುನಾಥ್ MLA, ಭೈರತಿ ಸುರೇಶ್ ಜಿಲ್ಲಾ ಉಸ್ತುವಾರಿ ಸಚಿವರು. ಭೈರತಿ ಸುರೇಶ್ ಅವರಲ್ಲಿ ಮೂಢ ಪ್ರಕರಣಗಳಾಗ್ತಾ ಇದೆ, ಅದೊಂದು ಕಡೆ ಇರಲಿ. ಕೋಟಿಯದ್ದು ಇಲ್ಲಿ ಒಬ್ಬ ಯಾರಿಗೆ ವಿಶೇಷ ಚೇತನರಿಗೆ ಒಂದು ಸ್ಕೂಟರ್ ಸಿಕ್ಕಿದ್ರೆ ಖುಷಿಯಲ್ಲಿ ಹೋಗ್ತಾನೆ. 3 ತಿಂಗಳಿಂದ ಹಾಳು ಮಾಡ್ತಾ ಇದ್ದಾರೆ ಸರ್. ಗಮನ ಹರಿಸಿ ಇದಕ್ಕೆ. ಯಾರಿದ್ದಾರೆ? ಒನ್ಸ್ ಅಗೇನ್ ಪ್ರಕಾಶ್ ಇದ್ದಾರೆ. ಪ್ರಕಾಶ್, ನಿಮ್ಮ ಜೊತೆ ನಾವಿರ್ತೀವಿ. ನಮ್ಮಿಂದ ಏನು ಸಪೋರ್ಟ್ ಬೇಕು ಸಂಬಂಧಪಟ್ಟ ಎಲ್ಲರ ಬಳಿ ಹೋಗ್ತೀವಿ. ಬೇಕಿದ್ರೆ ಇವತ್ತೇ ನೀವು ಒನ್ಸ್ ಅಗೇನ್ ರಮ್ಯಾ
ಅವರು ಕಲ್ಯಾಣಾಧಿಕಾರಿಗಳ ಬಳಿ ನೀವು ಅಪೀಲ್ ಹೋಗೋದಿದ್ರೆ ಮತ್ತೊಮ್ಮೆ ನಾವು ಕ್ಯಾಮರಾ ಕಳಿಸ್ತೀನಿ ನಿಮ್ಮ ಜೊತೆ. ಓಕೆ ಸರ್, ಹಂಗೆ ಮಾಡಲಿ. ಏನ್ ಮಾಡ್ಬೇಕು ಬಟ್ ಅಂತಿದ್ದೀರಿ? ಅಧಿಕಾರಿಗಳು ಯಾವುದೇ ಸರಿ ನಮ್ಮಲ್ಲಿ ಸ್ಪಂದಿಸೋದಿಲ್ಲ ಸರ್. ಎಷ್ಟು ಜನ ಇದ್ದೀರಾ ಇಲ್ಲಿ? ಅಧಿಕಾರಿಗಳ ಇಲಾಖೆಯಲ್ಲಿ ಇದೀವಿ, ನಾವು ಡಿಸೇಬಲ್ ಸಂಬಂಧಪಟ್ಟಂಗೆ ಅಧಿಕಾರಿ ಆಗಿದ್ದೀವಿ. ಅವ್ರಿಗೆ ಯಾವ ರೀತಿ ಸ್ಪಂದಿಸ್ಬೇಕನ್ನೋ ಒಂದು ಸೌಜನ್ಯ ಅವರಲ್ಲಿ ಇಲ್ಲ ಸರ್. ಯಾಕೆ ಗೊತ್ತಾ, ಈಗ ನೋಡಿ ನೀವೇ ಫೋನ್ ಮಾಡಿದ್ದಾಗ್ಲೇ ಫೋನ್ ಕಟ್ ಮಾಡ್ತಾರ, ನಾವ್ ಇದ್ದಾಗ ಲೈನ್ ಅಂದಾಗ ಅವ್ರು ಯಾವ ರೀತಿ ಸ್ಪಂದಿಸ್ತಾರಂತ ಇಲ್ಲೇ ಗೊತ್ತಾಗುತ್ತೆ, ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ನನಗೆ ಗೊತ್ತಿರಂಗೆ. ನೀವಿರುವಲ್ಲಿಂದ ಈಗ ಅಂಗವಿಕಲ ಕಲ್ಯಾಣಾಧಿಕಾರಿ ಅವರ ಆಫೀಸ್ ಎಷ್ಟು ದೂರ ಇದೆ? ಈಗ ಒಂದು ಒಂದು 1 ಕಿಲೋಮೀಟರ್ ಇದೆ ಸರ್. 1 ಕಿಲೋಮೀಟರ್ ಅಲ್ವಾ? ಹೌದು ಸರ್. ಈ ನೇರವಾಗಿ ಹೋಗಿ, ಈಗ ನಮ್ಮ ಕ್ಯಾಮರಾಮ್ಯಾನ್ ಕೂಡ ಜೊತೆಗೆ ಬರ್ತಾರೆ, ನೇರವಾಗಿ ಹೋಗಿ ಕೇಳಿ, ಕ್ಯಾಮರಾದ ಮುಂದೆನೆ ಪ್ರಶ್ನೆ ಕೇಳಿ. ಓಕೆ ಸರ್, ನಾವಿರ್ತೀವಿ ನಿಮ್ಮ ಜೊತೆ. ಓಕೆ ಸರ್. ನಮಗೆ ಯಾರನ್ನ ಟಾರ್ಗೆಟ್ ಮಾಡೋ ಉದ್ದೇಶ ಅಲ್ಲ ನಮಗೆ. ಹೌದು ಸರ್. ನಮಗೆ ಆ ಸಮಸ್ಯೆ ಮಾತ್ರ ಟಾರ್ಗೆಟ್. ನಮಗೆ 86 ಜನರಿಗೆ ಕೊಡಿ. ಅಲ್ಲಿ ಏನು ಕನ್ಫ್ಯೂಷನ್ ಇದೆ, 86 ಜನರಿಗೆ ಏನು ಯಾರು ಫಲಾನುಭವಿ ಅಂತ? ಅಲ್ಲ, ಫಲಾನುಭವಿಗೆ ಏನು ಆಕ್ಚುಲಿ ಜನವರಿ ಅಥವಾ ಫೆಬ್ರವರಿನಲ್ಲಿ ಅದು ಆಕ್ಚುಲಿ ಸೆಲೆಕ್ಟ್ ಮಾಡಿದ್ದಾರೆ. ಸೆಲೆಕ್ಟ್ ಆಗಿದೆಯಲ್ವಾ? ಸೆಲೆಕ್ಟ್ ಆಗಿದೆ. ಸೆಲೆಕ್ಟ್ ಆಗಿರೋದು ಈಗ ಕೋಡ್ ಆಫ್ ಕಂಡಕ್ಟ್ ಇದೆ. ಅದು ಕೋಡ್ ಆಫ್ ಕಂಡಕ್ಟ್ ಇದೆ 3 ಮಂತ್ಸ್ ಇದೆಯಲ್ಲ, 3 ಮಂತ್ ಇನ್ಶೂರೆನ್ಸ್ ಮಾಡ್ಸೋಕೆ 3 ಮಂತ್ಸ್ ಇಂದ ಅಲ್ಲ, ಬೇಕಾಗಿಲ್ಲ. ಈಗ ಯಾವ್ದು ಕೋಡ್ ಆಫ್ ಕಂಡಕ್ಟ್? ಈಗ ಯಾವ್ದು ಇಲ್ವಲ್ಲ. ಮುಗೀತು. ಅಲ್ಲ, ಈಗ- ಅರೆ, ಸರ್ಕಾರ ಅಲ್ಲ, ಬಂತು. ಆಗ ಡೆಂಪ್ ಮಾಡಿರೋದಾದ್ರೂ ಈಗ 3 ಮಂತ್ಸ್ ಇತ್ತಲ್ಲ ಸರ್ ಕೋಡ್ ಆಫ್ ಕಂಡಕ್ಟ್. ಮತ್ತೆ? ಅದ್ರಲ್ಲಿ ಇನ್ಶೂರೆನ್ಸ್ ಮಾಡಿಸ್ಬೋದಾಗಿತ್ತು. ಕೋಡ್ ಆಫ್ ಕಂಡಕ್ಟ್ ಟೈಮಲ್ಲಿ ನೀವು ಡೆಲಿವರಿ ಮಾಡಬಾರ್ದು ಅಥವಾ ಗುದ್ದಲಿ ಪೂಜೆ ಮಾಡಬಾರ್ದು, ಅರ್ಧ ಇರೋ ಕೆಲಸವನ್ನ ಮಾಡಬಹುದು. ಮಾಡ್ಬೋದಲ್ವಾ? ಈಗ ಒಂದು ಕಟ್ಟಡಕ್ಕೆ ಶಿಲಾನ್ಯಾಸ ಆಗಿದ್ದರೆ, ಕೆಲಸ ಶುರುವಾಗಿದ್ದರೆ ಅದನ್ನ ನಿಲ್ಲಿಸಬೇಕು ಅಂತೇನಿಲ್ಲ. ಹೌದು ಸರ್. ಕಂಪ್ಲೀಟ್ ಆದ ನಂತರ ಉದ್ಘಾಟನೆ ಮಾಡಬಾರ್ದು ಅಂತ ಅಷ್ಟೇ ಇರೋದು. ಹೌದು ಹೌದು. ಈಗ ಕೋಡ್ ಆಫ್ ಕಂಡಕ್ಟ್ ಅಲ್ಲಿ ಇನ್ಶೂರೆನ್ಸ್ ಮತ್ತು RTO ಅಧಿಕಾರಿಗಳು ಏನ್ ಮಾಡಿದ್ರು, ಮಲ್ಕೊಂಡಿದ್ರಂತ, ಅವ್ರಿಗೆ ಸಂಬಳ ಬರ್ತಾ ಇರ್ಲಿಲ್ವಾ? ಇನ್ಶೂರೆನ್ಸ್ ಮತ್ತೆ ರಿಜಿಸ್ಟ್ರೇಷನ್ ಮಾಡಬಾರ್ದಂತ ಏನಿಲ್ವಲ್ಲ. ಮಾಡಬಹುದು. ಕ್ಯಾಂಡಿಡೇಟ್ ಸರ್, ಫಲಾನುಭವಿ ಹೆಸರಲ್ಲಿ ರಿಜಿಸ್ಟ್ರೇಷನ್ ಮಾಡಬಾರ್ದಂತ ಏನಿಲ್ವಲ್ಲ. ಥ್ಯಾಂಕ್ ಯು. ನೀವೀಗ ನೇರವಾಗಿ ಹೋಗಿ, ನಮ್ಮ ರಿಪೋರ್ಟರ್ ಕೂಡ ಬರ್ತಾರೆ ನಿಮ್ಮ ಜೊತೆ, ನೇರವಾಗಿ ಹೋಗಿ ಕೇಳಿ. ಅವರು ಸಿಕ್ಕಿಲ್ಲ ಅಂತಂದ್ರೆ ಅದಕ್ಕಿಂತ ಮೊದಲು ನಾನು ಪ್ರಯತ್ನ ಪಡ್ತೀನಿ ಮತ್ತೊಮ್ಮೆ. ರಮ್ಯಾ ಅವರು ಅಂಗವಿಕಲ ಕಲ್ಯಾಣಾಧಿಕಾರಿ ಮೇಡಮ್, ನಿಮ್ಮ ಲಾಸ್ಟ್ ನಂಬರ್ 388. ನನ್ನ ಹತ್ರ ನಂಬರ್ ಇದೆ, ನೀವು ಅದನ್ನು ಕೆಲಸ ಮಾಡಬೇಕಿಲ್ಲ ಅಂತಂದ್ರೆ ನಾನು ನೇರವಾಗಿ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಜನ ರೋಸಿ ಹೋಗಿದ್ದಾರೆ. ಅದು ಯಾವುದೇ ಪಾರ್ಟಿ ಬರಲಿ, ಕಾಂಗ್ರೆಸ್, BJP ಮತ್ತೊಂದು, ಜನ ಕೆಲಸ ಅಂತೂ ಆಗೋದಿಲ್ಲ. ಒಂದು ಮೂಡ ಆಗತ್ತೆ, ಮತ್ತೊಂದು ನಿಗಮ. ಅಕ್ರಮ್ ಪಾಷಾ ಅವರಿದ್ದಾರೆ. ಅಕ್ರಮ್ ಪಾಷಾ ಸರ್, ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ಇದು ನಾನು ನಿಮ್ಮ ಗಮನಕ್ಕೆ ತರ್ತಿರೋದಷ್ಟೇ, ಯಾಕಂದ್ರೆ ಹಿಂಗ ಆಗಿದೆ ಅಂತೇಳಿ. ಏನಿಲ್ಲ ಸರ್, ಇದು ಒಂದು ನಿಮ್ಮ ಜೋಳಿಗೆಗೆ ಒಂದು ಆಗ್ತಾ ಇದ್ದೀನಿ ಒಂದು ಸುದ್ದಿಯನ್ನ. ಇಲ್ಲಿ ಏನಾಗಿದೆ, 86 ವಿಶೇಷ ಚೇತನರ ಸ್ಕೂಟರ್ ಸರ್. ಓಕೆ ಓಕೆ. ಇದು ಕೋಲಾರ ಅಂತರಗಂಗಾ ಬುದ್ಧಿಮಾಂದ್ಯ ಶಾಲೆ ಕಾಂಪೌಂಡ್ ನಲ್ಲಿ ಇದೆ ಸರ್. ಓಕೆ. 3 ತಿಂಗಳಾಯ್ತು ಸರ್ ಬಂದು. ಇದಕ್ಕೆ ಇನ್ಶೂರೆನ್ಸ್ ಆಗಿಲ್ಲ, RTO ಆಗಿಲ್ಲ ಅಂತ ಹೇಳಿ ಆಲ್ರೆಡಿ ಫಲಾನುಭವಿಗಳು ಆಗಿದ್ದಾರೆ ಸರ್, 86 ಜನ ಕೂಡ. ಏನು ಪ್ರಾಬ್ಲಮ್ ಇಲ್ಲ. ಈ ನೀತಿ ಸಂಹಿತೆ ಇತ್ತು ಅಂತೇಳಿ ಇಲ್ಲಿ ತನಕ ಕೊಡ್ಲಿಲ್ಲ ಸರ್. ಚುನಾವಣೆ ಆಗ್ಲಿಲ್ಲ. ಈಗ ಚುನಾವಣೆ ಮುಗ್ದಿದೆ. ಈಗ ನಮ್ಮ ಶಾಸಕರು ಜನಸ್ಪಂದನ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಅವತ್ತಿನ ದಿವಸ ಅದನ್ನೆಲ್ಲ ಡಿಸ್ಟ್ರಿಬ್ಯೂಟ್. ಯಾವಾಗ ಸರ್ ಅದು ಜನಸ್ಪಂದನ ಕಾರ್ಯಕ್ರಮ? ಈಗ ಅವರು ಡೇಟ್ ಕೊಡ್ತಾ ಇದ್ದಾರೆ ಈ ವಾರದಲ್ಲಿ. 1 ವಾರದಲ್ಲಿ ಅದನ್ನೆಲ್ಲ ಡಿಸ್ಪೋಸ್ ಮಾಡಿ. ಈಗ 1 ವಾರದಲ್ಲಿ ಒಂದು ವೇಳೆ ಅವರು ಡೇಟ್ ಕೊಟ್ಟಿಲ್ಲ ಅಂತ ಇಟ್ಕೊಳ್ಳಿ, ಏನ್ ಮಾಡ್ತೀರಿ? ನಾವು ಮಾಡಿಸ್ತೀವಿ, ಅದನ್ನು ಮಾಡಿಸ್ತೀವಿ. ಅದು ಮಾತು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಅಕ್ರಮ್ ಪಾಷಾ ಅವರೇ. ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ. ಈಗ ಜನಸ್ಪಂದನ ಕಾರ್ಯಕ್ರಮದಲ್ಲಿ 1 ವಾರ, ಅದಕ್ಕಿಂತ ಮೊದಲಾಗಿದ್ರೆ ನನಗೆ ಬಹಳ ಖುಷಿ ಆಗ್ತಾ ಇತ್ತು. 1 ವಾರದೊಳಗಾಗಿ ಈ ಸ್ಕೂಟರ್ಗಳು ವಿಶೇಷ ಚೇತನರಿಗೆ ಸಿಗ್ತವೆ. ಅಲ್ಲಿ MLA ಬರ್ತಾರೆ, ಅದನ್ನು ಮಾಡಿಕೊಡ್ತಾರೆ. ಒಂದು ವೇಳೆ ನಮ್ಮ ಪ್ರಶ್ನೆ, ಒಂದು ವೇಳೆ ಅವ್ರು ಕೊಟ್ಟಿಲ್ಲಪ್ಪ, ಬ್ಯುಸಿ ಆಗ್ಬಿಟ್ರು, ಇಲ್ಲಿ ನಿಗಮ ಮಂಡಳಿ ಅಂತ ಆಗ್ತಾ ಇದೆಯಲ್ಲ, ಆಗ ಅಕ್ರಮ್ ಪಾಷಾ ಅವರು ಹೇಳಿದ್ದಾರೆ ಜಿಲ್ಲಾಧಿಕಾರಿಗಳು, ನಾನು ಮಾಡಿಕೊಡ್ತೀನಿ. ಎಸ್, 1 ವಾರ ಕಳೆದು 1 ವಾರದೊಳಗಾಗಿ ಮಂತ್ರಿಗಳು ಅಥವಾ ಅದರ MLAಗಳು ಮಾಡದೇ ಇದ್ದರೆ ನಾವು ಬಹುಶಃ ಜಿಲ್ಲಾಧಿಕಾರಿಗಳನ್ನು ಕೇಳಬೇಕಾಗತ್ತೆ, ಸರ್ ಏನಾಗುತ್ತೆ ಅಂತಂದ್ಬಿಟ್ಟು. ಅವ್ರು ಹೇಳಿದ್ದಾರೆ, ನಾನು ಮಾಡಿಕೊಡ್ತೀನಿ. ಒಬ್ಬ ಜಿಲ್ಲಾಧಿಕಾರಿ ಅಂತ ಹೇಳಿದ್ರೆ ಒಂದು ಜಿಲ್ಲೆಯ ಮುಖ್ಯಮಂತ್ರಿ ಇದ್ದ ಹಾಗೆ. ಒಬ್ಬ ಮುಖ್ಯಮಂತ್ರಿ ಇಲ್ಲ ನಾನು ಮಾಡ್ಕೊಡ್ತೀನಪ್ಪ ಅಂತಂದ್ರೆ ನಾವು ಅದಕ್ಕೆ ಗೌರವವನ್ನು ಕೊಡಬೇಕಾಗತ್ತೆ. ಸೊ ಹಾಗಾಗಿ ಇದು ಒಂದು ಅರ್ಧ ಇಂಪ್ಯಾಕ್ಟ್ ಆಗಿದೆ. ಮತ್ತೊಂದು ಸ್ಟೋರಿಗೆ ಹೋಗ್ತೀನಿ, ಇದರ ಬ್ರೇಕಿಂಗ್ ನ್ಯೂಸ್ ತಗೊಂಡು. ಸೂಪರ್ 3 ನೋಡ್ತಾ ಇರಿ. ನಾವು ಹೇಳೋದಿಷ್ಟೇ, ಮಾಡಿ, ಇಲ್ಲ ನಮಗೆ ನೀವು ಬೇಕಾಗಿಲ್ಲ, ನಡಿ. ಕೋಲಾರದ ಸುದ್ದಿ ಆಯಿತು. ಈಗ ಸೂಪರ್ 3ಯಲ್ಲಿ ನೇರವಾಗಿ ನಮ್ಮ ತುದಿ ಬೀದರ್ಗೆ ಹೋಗೋಣ. ಅಲ್ಲಿ 5 ಕೋಟಿ ರೂಪಾಯಿಯ ಒಂದು ಕಟ್ಟಡ ಇದೆ. 5 ಕೋಟಿ ರೂಪಾಯಿ ಕಟ್ಟಡ. ಜನಗಳಿಗೆ ಕೊಟ್ಟಿಲ್ಲ. ಈಗ ಗೊತ್ತಲ್ಲ ನಿಮಗೆ, ಯಾವುದು ಕೊಟ್ಟಿಲ್ಲ ಅಂದರೆ ಎಣ್ಣೆ ಶುರುವಾಗುತ್ತೆ, ಬಾಟ್ಲಿ ಶುರುವಾಗುತ್ತೆ, ಮತ್ತೊಂದು ಶುರುವಾಗುತ್ತೆ. ಬನ್ನಿ, ಅದರ ಬಗೆಗಿನ ಒಂದು ವಿಶೇಷ ಪ್ಯಾಕೇಜ್ ನಿಮ್ಮ ಮುಂದೆ. ಫುಲ್ ಬರೀ ದಾರು ಕುಡಿಯೋದು, ವೇಷವಾಟಿಕೆ ಕೆಲಸಗಳು ನಡ್ಯತ್ತವ. ಮತ್ತು ಇದರಿಂದ ಒಳಗಿನ ಫ್ಯಾನು, ಪೈಪು, ಟ್ಯೂಬ್ಲೈಟು ಅಂಥವು ಎಲ್ಲ ತಗೊಂಡು ಹೋಗ್ಬಿಟ್ರಿ ಇಲ್ಲಿ. ಸರ್ಕಾರದ ಕೋಟ್ಯಾಂತರ ರೂಪಾಯಿ ಪೋಲು.
ಏನು ಕಟ್ಟಿದಾರ ಇಲ್ಲಿವರೆಗೆ ಏನಂದ್ರೆ ಉಪಯೋಗ ಆಗ್ತಾ ಇಲ್ಲ. ಕುಡುಕರ ಅಡ್ಡೆಯಾದ 5 ಹೊಸ ಬಿಲ್ಡಿಂಗ್. ನೋಡಿ ಎಂಥ ಬಿಲ್ಡಿಂಗ್. ದೂರದಿಂದ ನೋಡಿದ್ರೆ ಯಾವುದಪ್ಪ ಇದು ಹೊಸ ಬಿಲ್ಡಿಂಗ್ ಕಟ್ಟಿ ಹಿಂಗ್ ಬಿಟ್ಟವ್ರೆ ಅಂತೀರಾ. ಹತ್ತಿರದಿಂದ ಹೋಗಿ ನೋಡಿದ್ರೆ ಕ್ಯಾಕರ್ಸಿ ಉಗಿತೀರಾ. ಈ ಬಿಲ್ಡಿಂಗ್ಗಳು ಕುಡುಕರ ಅಡ್ಡೆಗಳಾಗಿವೆ. ಈ ಕಟ್ಟಡದ ಕಿಟಕಿ ಗಾಜುಗಳು ಪುಡಿ ಪುಡಿಯಾಗಿವೆ. ಮತ್ತೊಂದ್ ಕಡೆ ಕುಡಿದು ಬಿಟ್ಟಿರುವ ಬಿಯರ್ ಬಾಟಲ್ಗಳು ಬಿದ್ದಿವೆ. 2 ಕಟ್ಟಡಗಳಂತೂ ಭೂತ ಬಂಗಲೆಗಳಾಗಿ ಬದಲಾಗಿ ಬಿಟ್ಟಿವೆ. ಈ ದೃಶ್ಯ ಕಂಡು ಬಂದಿದ್ದು ಬೀದರ್ ನಗರದ ಕೈಗಾರಿಕಾ ಪ್ರದೇಶದಲ್ಲಿ. ನೌಬಾದ್ನಲ್ಲಿ 2 ವಸತಿ ನಿಲಯ ಕಟ್ಟಡ ಮತ್ತು 3 ಸಣ್ಣ ಕೈಗಾರಿಕಾ ಬಿಲ್ಡಿಂಗ್ ಉದ್ಘಾಟನೆಗೂ ಮುನ್ನವೇ ಶಿಥಿಲಗೊಳ್ಳುತ್ತಿವೆ. ಇನ್ನು ಒಟ್ಟು 5 ಕಟ್ಟಡಗಳಿಗೆ 5 ಕೋಟಿ ರೂಪಾಯಿ ಖರ್ಚು ಮಾಡಿ ಕಟ್ಟಡಗಳನ್ನ ಕಟ್ಟಲಾಗಿದೆ. ಆದ್ರೆ ಯಾರಿಗೂ ಪ್ರಯೋಜನ ಮಾತ್ರ ಆಗ್ತಿಲ್ಲ. ಕೆಐಎಡಿಬಿ ಇಲಾಖೆ ಅಧಿಕಾರಿಗಳ ಅವಾಂತರಕ್ಕೆ ನಿರ್ಮಿಸಿದಂತಹ ಭವ್ಯ ಕಟ್ಟಡಗಳು ಅನೈತಿಕ ಚಟುವಟಿಕೆ ತಾಣವಾಗಿ ಭೂತ ಬಂಗಲೆಯಾಗಿ ಬದಲಾಗಿವೆ. ಕಟ್ಟಡ ನಿರ್ಮಾಣಗೊಂಡು 2 ವರ್ಷ ಕಳೆದ್ರೂ ಸಂಬಂಧಿಸಿದವರು ಹಸ್ತಾಂತರ ಮಾಡಿಕೊಂಡಿಲ್ಲ. ಕಟ್ಟಡದಲ್ಲಿದ್ದ ಬೆಲೆ ಬಾಳುವ ಫ್ಯಾನ್, ಎಸಿ, ವಿದ್ಯುತ್ ದೀಪ, ಪೈಪ್ಗಳು ಸೇರಿದಂತೆ ಬೆಲೆ ಬಾಳುವ ವಸ್ತುಗಳು ಕಳ್ಳಕಾಕರ ಪಾಲಾಗಿವೆ. 5 ಕೋಟಿ ಹಣದ ಪೈಕಿ ಗುತ್ತಿಗೆದಾರನಿಗೆ 4 ಕೋಟಿ ಹಣ ಬಿಡುಗಡೆ ಮಾಡಿದ್ದು, ಬರೀ 1 ಕೋಟಿ ರೂಪಾಯಿ ಕೊಟ್ಟು ಬಿಡುಗಡೆ ಮಾಡಿ ಕೆಐಡಿಬಿ ಅಧಿಕಾರಿಗಳು ಈ ಬಿಲ್ಡಿಂಗ್ ಗಳನ್ನ ಉಪಯೋಗಿಸಿಕೊಳ್ಳಬೇಕಿದೆ. ಬೀದರ್ ನಗರದಲ್ಲಿ ಕೆಐಡಿಬಿ ಡಿಪಾರ್ಟ್ಮೆಂಟ್ ಇಂದ 2 ಹಾಸ್ಟೆಲ್ ಬಿಲ್ಡಿಂಗ್ ಕಟ್ಟಿದ್ದಾರೆ ಸರ್. ಆ ಹಾಸ್ಟೆಲ್ ಬಿಲ್ಡಿಂಗ್ ಕಟ್ಟಿ ಆ ಹಾಸ್ಟೆಲ್ ಬಿಲ್ಡಿಂಗು ಯಾರು ಹ್ಯಾಂಡ್ ಓವರ್ ಮಾಡ್ಕೋಬೇಕಿತ್ತು ಡಿಪಾರ್ಟ್ಮೆಂಟ್ದವ್ರು, ಯಾರು ಹ್ಯಾಂಡ್ ಓವರ್ ಮಾಡ್ಕೋತಾ ಇಲ್ಲ. ಅಲ್ಲಿ ಆ ಬಿಲ್ಡಿಂಗಲ್ಲಿ ಅನೈತಿಕ ಚಟುವಟಿಕೆಗಳು ನಡೀತಾ ಇದ್ದಾವೆ. ಅದಕ್ಕಾಗಿ ಏನಪ್ಪ ಅಂದ್ರೆ ಯಾವ ಡಿಪಾರ್ಟ್ಮೆಂಟಿಗೆ ಅದು ಸಂಬಂಧಪಡ್ತದ ಆ ಡಿಪಾರ್ಟ್ಮೆಂಟ್ದವ್ರು ಅದು ಹ್ಯಾಂಡ್ ಓವರ್ ಮಾಡಿಕೊಂಡು ಅದು ಸರಿಯಾಗಿ ಏನಪ್ಪ ಅಂದ್ರೆ ಸರ್ಕಾರ ಉಪಯೋಗ ಮಾಡ್ಕೋಬೇಕಂತ ನಾವು ಜಿಲ್ಲಾಡಳಿತಕ್ಕೆ ಆಗ್ರಹಿಸ್ತೇವೆ. ಒಟ್ನಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕಟ್ಟಿಸಿದ ಬಿಲ್ಡಿಂಗ್ಗಳು ಹಾಳಾಗೋ ಮುನ್ನವೇ ಉಳಿಸಿಕೊಳ್ಳಬೇಕಿದೆ. ಈ ಕಟ್ಟಡಗಳು ಉದ್ಘಾಟನೆಯಾಗೋವರೆಗೂ ಸೂಪರ್ 3 ಬಿಡೋದಿಲ್ಲ. ಸಂಬಂಧಪಟ್ಟರು ಮಾತ್ರ ಇದು ನೋಡ್ತಾ ಇಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಸಂಬಂಧಪಟ್ಟಂತ ಸರ್ಕಾರಿ ಅಧಿಕಾರಿಗಳಿಗೆ ತಿಂಗಳ ಸಂಬಳ ಬರುತ್ತೆ. ಆದ್ರೆ ಇದು ಜನರ ಹಣ, ತೆರಿಗೆ ಹಣದ ಈ ರೀತಿ ಕಟ್ಟಡಗಳನ್ನು ಕಟ್ಟಿ ಏನು ಹಾಳು ಮಾಡ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಈಗಲಾದರ ಸರ್ಕಾರಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಆಟೋ ನಗರದಲ್ಲಿದ್ದಂಥ ಈ ಒಂದು ಕಟ್ಟಡಗಳನ್ನು ಬಳಸ್ಕೋತಾರೆ. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕ ಮರ್ಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. 2 ವಸತಿ ನಿಲಯ ಇದೆ ಇದರಲ್ಲಿ. ವಸತಿ ನಿಲಯ ಅಂತಂದ್ರೆ ಏನು? ಹಾಸ್ಟೆಲ್. ಯಾರಿಗೆ? ಬಡ ಮಕ್ಕಳಿಗೆ ಸರ್. 4 ಕೋಟಿ ಕೊಟ್ಟಿದ್ದೀರಿ, 1 ಕೋಟಿ 2 ವರ್ಷದ ತನಕ ಬಾಕಿ ಆಗಿದೆ. ಮರ್ಕಲೆ ಅದ್ಭುತವಾದ ಸ್ಟೋರಿ ತಂದಿದ್ದಾರೆ ನಮ್ಮ ಸ್ಟಾರ್ ರಿಪೋರ್ಟರ್ ಮಲ್ಲಿಕಾರ್ಜುನ್ ಮರ್ಕಲೆ. ಒಂದೇ ನಿಮಿಷ ಟೈಮ್ ಇರೋದು ನಮಗೆ. ನಾಳೆ ಆದರೂ ಮತ್ತೆ ತಗೊಳ್ಳೋಣ. ಇದನ್ನು ಏನು ಮಾಡೋಣ? ಅಶೋಕ್ ಖಂಡ್ರೆ, ರಾಜಶೇಖರ್ ಮಠ್, ಶೈಲೇಂದ್ರ ಬೆಲ್ದಾಳೆ, ಈಶ್ವರ್ ಖಂಡ್ರೆ, MB ಪಾಟೀಲ್ ಇವರೆಲ್ಲ ಇದ್ದಾರೆ. ಆದರೂ ಕೂಡ ಅದು ಸಿಗಬೇಕಾದರೂ ಸಿಗ್ತಾ ಇಲ್ಲ. ಏನು ತೊಂದರೆ ಆಗ್ತಾ ಇದೆ ಅಲ್ಲಿ? ಹೌದು ಜಯಪ್ರಕಾಶ್, ನಿಜಕ್ಕೂ ಸರ್ಕಾರ ಕೆಲಸ ಅಂದ್ರೆ ದೇವ್ರ ಕೆಲಸ ಅಂತ ಹೇಳ್ತಾರೆ. ಆದ್ರೆ ಸರ್ಕಾರಿ ಅಧಿಕಾರಿಗಳ ಅಭಾಂತರಕ ನಿಜಕ್ಕೂ ಏನೇನಂದ್ರೆ ಭವ್ಯವಾದ ಕಟ್ಟಡಗಳಿಗೂ ಅನೈತಿಕ ಚಟುವಟಿಕೆ ತಾಣಾಗ್ಲತ್ತಾವ ಅಂತ ಹೇಳ್ಬೋದು. ಸರ್ಕಾರಿ ಅಧಿಕಾರಿಗಳು ನಿಜಕ್ಕೂ ಅವ್ರ ಕಟ್ಟಡ ಸ್ವಂತ ಮನೆಗಳನ್ನು, ನಿವೇಶನಗಳನ್ನು ಕಟ್ಕೊಂಡ್ರು ಈ ರೀತಿ ಕಟ್ತಾರ ಅಂತೇಳಿ ನಾವು ಅವ್ರಿಗೆ ಪ್ರಶ್ನೆ ಕೇಳಬೇಕಾಗ್ಯದ. ಕಟ್ಟಡ ಕಟ್ಟಿ 2 ವರ್ಷ ಈಗಾಗಲೇ ಕಾಮಗಾರಿ ಮುಗಿದು 2 ವರ್ಷ ಆದ್ರೂ ಬಿ ಕಟ್ಟಡಗಳನ್ನು ಮಾತ್ರ ಹ್ಯಾಂಡ್ ಓವರ್ ತಗೋತಾ ಇಲ್ಲ ಅಂತ ಹೇಳ್ಬೋದು. ಹೀಗಾಗಿ ನಿಜಕ್ಕೂ ಈ ಒಂದು ಕಟ್ಟಡಗಳು ಅನೈತಿಕ ಚಟುವಟಿಕೆ ತಾಣಾಗಿವೆ. ಮದ್ಯದ ಬಾಟಲ್ ಸೇರಿದಂತೆ ಏನಂದ್ರೆ ಸಾಕಷ್ಟು ನೋಡ್ಬೋದು ನೀವು. ಬಿಲ್ಡಿಂಗ್ ಸಂಪೂರ್ಣವಾಗಿ ಎಲ್ಲ ಗಾಜುಗಳು ಪುಡಿ ಆಗ್ಯಾವ, ಗ್ಲಾಸ್ಗಳು, ವಿಂಡೋಗಳು. ಹೀಗಾಗಿ ಸರ್ಕಾರ ಹಣ ನಿಜಕ್ಕೂ ಪೋಲಾಗಿದೆ ಅಂತ ಹೇಳ್ಬೋದು. ಇವತ್ತು ಸಾರ್ವಜನಿಕರು, ಹೋರಾಟಗಾರರು ಪ್ರತಿಯೊಬ್ಬರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ಹೇಳ್ಬೇಕಂತೀರಿ ಸರ್ಕಾರ ನಡೆಯಕ್ಕೆ ಈ ಬಿಲ್ಡಿಂಗ್ ಬಗ್ಗೆ? ಯಾಕಂದರೆ ತಪ್ಪದ. ಯಾಕಂತಂದರೆ ಈಗಾಗಲೇ ಸರ್ಕಾರಿ ಕಚೇರಿಗಳಲ್ಲಿ ಕೆಲವೊಂದು ರೆಂಟ್ನಲ್ಲಿ ತಗೋತಾ ಇದ್ದಾರೆ ಸರ್ಕಾರದ ಕಚೇರಿಗಳು. ಈಗಾಗಲೇ ಇದರಲ್ಲಿ ಈಗ ಆಲ್ರೆಡಿ 2 ಕಟ್ಟಡಗಳಿಲ್ಲವ, ಆದರೂ ಕೂಡ ಸರ್ಕಾರ ಉಪಯೋಗ ಮಾಡ್ತಾ ಇಲ್ಲ. ಉಪಯೋಗ ಮಾಡ್ಕೊಂಡಿದ್ದಾಗ ಅನುಕೂಲ ಆಗ್ತದೆ ಅಂತ ನಾವು ಸರ್ಕಾರಕ್ಕೆ ಎಚ್ಚರಿಕೆ. ಸರ್, ನಾವು ಸ್ಥಳೀಯರಿದ್ದೀವಿ ಇಲ್ಲಿ. 2 ವರ್ಷದಿಂದ ಈ ಬಿಲ್ಡಿಂಗ್ ಕೆಲಸ ಕಂಪ್ಲೀಟ್ ಆಗಿದೆ. ಹಿಂದಿನ ಸರ್ಕಾರ ಸಹ ಮಾಡಿಲ್ಲ, ಮತ್ತು ಈ ಸರ್ಕಾರನೂ ಇನ್ನೂ ಗಮನ ಹರಿಸಿಲ್ಲ. ಕೂಡಲೇ ಗಮನ ಹರಿಸಿ ಈ ಬಿಲ್ಡಿಂಗ್ ಕೆಲಸವನ್ನು ಜನರು ಹೇಳ್ತಾ ಇದ್ದಾರೆ. ಕೂಡಲೇ ಸರ್ಕಾರ ಕೆಲಸ ಅಂದ್ರೆ ದೇವ್ರ ಕೆಲಸ ಅಂತ ಹೇಳಂತ ಅಧಿಕಾರಿಗಳು ಸರ್ಕಾರ ಏನದ ಅಂದ್ರೆ ಈ ಒಂದು ಬಿಲ್ಡಿಂಗ್ ಹಸ್ತಾಂತರ ಮಾಡಿಕೊಂಡು ಜನರಿಗೆ ಬಳಸಂತ ಕೆಲಸ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಬೀದರ್ ಜನ. ಜಯಪ್ರಕಾಶ್, ಥ್ಯಾಂಕ್ ಯು. ನಾನು ನೋಡಿ, ಅನೈತಿಕ ಚಟುವಟಿಕೆ ಕೇಂದ್ರ ಆಗಿದೆ. 2 ವಸತಿ ನಿಲಯ, 3 ಸಣ್ಣ ಕೈಗಾರಿಕಾ ಕಟ್ಟಡಗಳು ಇದರಲ್ಲಿದೆ. 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿದ್ದಾರೆ. 4 ಕೋಟಿ ಆಲ್ರೆಡಿ ಕೊಟ್ಟಿದ್ದಾರೆ, 1 ಕೋಟಿ ಬಾಕಿ ಇದೆ. ಕೈಗಾರಿಕಾ ಪ್ರದೇಶದಲ್ಲಿ 3 ಸಣ್ಣ ಕೈಗಾರಿಕಾ ಕಟ್ಟಡ ನಿರ್ಮಾಣ ಆಗುತ್ತೆ. ಅಧಿಕಾರಿಗಳ ನಿರ್ಲಕ್ಷ್ಯದ ಶಿಥಿಲಗೊಳ್ತಾ ಇದೆ. ನೇರವಾಗಿ ಇದನ್ನು MB ಪಾಟೀಲ್ ಕಳಿಸ್ತಾ ಇದ್ದೀನಿ. MB ಪಾಟೀಲ್ ಅವರಿಂದ ಬರುತ್ತೆ ನಿಮಗೆ ಫೋನ್. ಯಾಕಾಗೋದಿಲ್ಲ ಕೆಲಸ, ನಾವು ನೋಡ್ತೀವಿ. ವೀಕ್ಷಕರೇ, ಇದು ಇವತ್ತು ಕೋಲಾರ ಮತ್ತು ಬೀದರ್ 2 ಸ್ಟೋರಿಗಳನ್ನು ತಗೊಂಡಿದ್ದೀವಿ.
ಸೂಪರ್ 3 ಇದು ನಿಮ್ಮ ಧ್ವನಿ. ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಕೆಲಸ ಮಾಡಬೇಕು. ಸೂಪರ್ 3 ಕೆಲಸ ಮಾಡಿ, ಇಲ್ಲ ನಡಿ. ನಾಳೆ ಮತ್ತೆ ಸಿಗೋಣ. ನಮಸ್ಕಾರ. ಸೂಪರ್ 3ಯಲ್ಲಿ 3 ಸುದ್ದಿಗಳನ್ನು ಕೊಡುವಂಥ ಪ್ರಯತ್ನಗಳನ್ನು ಮಾಡ್ತೀವಿ. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ಬೇರೆ ತಾಲೂಕುಗಳಿಂದ, ಬೇರೆ ಬೇರೆ ಹೋಬಳಿಗಳಿಂದ. ಆದರೆ ಈ ಎಲ್ಲ ಸುದ್ದಿಗಳು ಕೂಡ ಯಾರಿಗೂ ವೈಯಕ್ತಿಕವಾಗಿ ಲಾಭ ಮಾಡಿಕೊಡುವಂಥದ್ದಲ್ಲ. ಕೆಲವೊಂದಿರುತ್ತೆ, ಅದು ಬೇರೆ ವಿಚಾರ. ಲಾಭ ಅಂತಂದರೆ ನೀವು ಜಮೀನು ಇದೆಲ್ಲ ತಂದರೆ ಆಗಲ್ಲ ಸುದ್ದಿ. ಆದರೆ ಸರ್ಕಾರದಿಂದ ಆಗಬೇಕಾದಂಥ ಕೆಲವು ಕೆಲಸಗಳು ಆಗದೇ ಇದ್ದಾಗ, ಪೆಂಡಿಂಗ್ ಇದ್ದಾಗ ಅಲ್ಲಿ ನಾವು ಎಂಟ್ರಿ ಕೊಡ್ತೀವಿ. ನಾವು ಕೇಳೋದು ಅಧಿಕಾರಿಗಳನ್ನು ಮತ್ತು ರಾಜಕಾರಣಿಗಳನ್ನು, ಈ ಕೆಲಸ ಯಾಕಾಗಿಲ್ಲ, ಈ ಕೆಲಸ ಆಗಿಲ್ಲ ಅಂತಂದರೆ ಎಷ್ಟು ದಿನದ ಒಳಗಾಗಿ ಆಗತ್ತೆ, ಸೊ ಹಾಗಾಗಿ ನಮಗೆ ಆ ಟೈಮ್ ಲಿಮಿಟ್ ಕೊಡಿ ಅನ್ನುವಂಥದ್ದು ನಾವು ಕೇಳ್ತೀವಿ. ಇವತ್ತು ನಾವು ವಿಶೇಷ ಚೇತನರ ಪರವಾಗಿ ಧ್ವನಿ ಎತ್ತುತ್ತಾ ಇದ್ದೀವಿ. ದೇವರು ಕೊಟ್ಟರು ಪೂಜಾರಿ ಕೊಡಲಿಲ್ಲ ಅನ್ನೋದು ಒಂದು ಹಳೆಯ ಗಾದೆ ಮಾತು. ಈಗ ವಿಶೇಷ ಚೇತನರ 86 ಸ್ಕೂಟರ್ಗಳು ತುಕ್ಕು ಹಿಡಿತಾ ಇದೆ. 86 ಸ್ಕೂಟರ್ಗಳು ವಿಶೇಷ ಚೇತನರಿಗೆ ಕೊಡುವಂಥ ಸ್ಕೂಟ್ರು. 86 ಸ್ಕೂಟರ್ಗಳಂತಂದು ಇಟ್ಟಿದ್ದಾರೆ. ನೀವು ಅದನ್ನು ನೋಡಿದರೆ ಹೊಟ್ಟೆ ಉರಿಯುತ್ತೆ. ನೋಡಿ, ಒಂದು ಅವಕಾಶಗಳು ಸಿಕ್ಕಾಗ ಆದಷ್ಟು ಬೇಗ ಕೊಟ್ಟು ಬಿಡಬೇಕು. ಯಾವುದೇ ಒಂದು ಐಟಮ್ಗೆ ನೀವು ನೋಡಿ, ಇಲ್ಲಿ 86 ಸ್ಕೂಟರ್ಗಳು ಕಾಣ್ತಾ ಇದೆ. ಇನ್ನು 3 ತಿಂಗಳಾಗಿದೆ ಇಲ್ಲಿಗೆ ಬಂದು. ಇನ್ನು ಕೆಲವು ದಿನ ಸಹ ಕಳೆದ್ರೆ ಅದು ತುಕ್ಕಿಡಿದು ಬಿಡುತ್ತೆ. ತುಕ್ಕಿಡಿದ ನಂತರ ಅದು ಹೋಗಿದೆ, ಒಂದು ಲೆಟ್ರ್ ಬರೀತಾರೆ, ಇನ್ನೊಂದು ಕಳಿಸಿ ಅದರಲ್ಲೊಂದು 40% ಹೊಡಿತಾರೆ. ಹಾಗಿದ್ರೆ ಬನ್ನಿ, ಇದು ಎಲ್ಲಿ, ಯಾರಿದಕ್ಕೆ ಸಂಬಂಧಪಟ್ಟವರು, ಯಾಕೆ ಇದು ಫಾಸ್ಟ್ ಆಗ್ತಾ ಇಲ್ಲ, ಇವರು ಕೊಡುವಂಥ ಸಬೂಬುಗಳೇನು, ಇದಕ್ಕೇನಾದರೂ ಒಂದು ಸಹಿ ಹಾಕಬೇಕು ಅನ್ನೋದನ್ನು ನಾವು ಅಮೆರಿಕದ ಅಧ್ಯಕ್ಷಂದು ಸಹಿ ಬೇಕಾ? ಇಲ್ಲ ತಾನೇ. ನಮ್ಮ ಪ್ರಧಾನಮಂತ್ರಿ ಮೋದಿಯವರು ಸಹಿ ಬೇಕಾ? ಇಲ್ಲ ತಾನೇ. ಅಥವಾ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಹಿ ಬೇಕಾ? ಇಲ್ಲ ತಾನೇ. ಅಥವಾ ಯಾವುದೋ ಒಂದು ಜಿಲ್ಲೆಯಲ್ಲಿರುವಂಥ ಅಧಿಕಾರಿಯ ಸಹಿ ಬೇಕಾ? ಇಲ್ಲ. ಯಾರು ಸಹಿ ಬೇಕು ನಾನು ಹೇಳ್ತೀನಿ. ಅದಕ್ಕಿಂತ ಮೊದಲು ಬನ್ನಿ ಈ ಸ್ಟೋರಿ ನೋಡೋಣ. ವಿಕಲಚೇತನರ ಒಂದು ಸ್ಕೀಮ್ ಇದೆ. ಆ ಸ್ಕೀಮಲ್ಲಿ 86 ಗಾಡಿಗಳು ಬಂದಿದೆ. ಆ 86 ಗಾಡಿಗಳನ್ನ ವಿತರಣೆ ಮಾಡದೆ ಅಲ್ಲೇ ಶೆಡ್ಡಲ್ಲಿ ಹಾಕಿ ಅದು ತುಕ್ಕು ಹಿಡಿಯೋ ಥರ ಮಾಡಿದ್ದಾರೆ. ತುಕ್ಕು ಹಿಡಿದ ವಿಶೇಷ ಚೇತನರ ರಥಗಳು. ಬಡವರ ಯೋಜನೆಯನ್ನು ಬಡವರಿಗೆ ತಲುಪಿ, ಇಲ್ಲರ ಅವರ ಶಾಪ ತೆರೆದಿಲ್ಲ. ಹಂಚಿಕೆಯಾಗದ ಬರೋಬ್ಬರಿ 86 ಸ್ಕೂಟರ್. ಕಡಿಯಲ್ಲೆಲ್ಲ ಹೊಸ ಸ್ಕೂಟರ್ಗಳು, ಸಾಲಾಗಿ ನಿಂತಿರುವ 4 ಚಕ್ರದ ಸ್ಕೂಟರ್ಗಳು. ಈ ದೃಶ್ಯ ನೋಡಿದ್ರೆ ಯಾವುದೋ ಶೋರೂಮ್ ಮುಂದೆ ಮಾರೋದಕ್ಕೆ ನಿಲ್ಲಿಸಿದ್ದಾರೆ ಅಂತ ಅಂದ್ಕೊಳ್ತೀವಿ. ಆದ್ರೆ ಇದು ಶೋರೂಮ್ ಅಲ್ಲ, ಫಲಾನುಭವಿ ವಿಶೇಷ ಚೇತನರಿಗೆ ವಿತರಿಸಬೇಕಾದ ಸ್ಕೂಟರ್ಗಳು. ಈ ದೃಶ್ಯ ಕಂಡು ಬಂದಿದ್ದು ಕೋಲಾರದ ಅಂತರಗಂಗಾ ಬುದ್ಧಿಮಾಂದ್ಯ ಶಾಲೆಯ ಕಾಂಪೌಂಡ್ನಲ್ಲಿ. ರಾಜ್ಯ ಸರ್ಕಾರ ಅಂಗವಿಕಲರ ಕಲ್ಯಾಣ ಇಲಾಖೆ ಮೂಲಕ ಜಿಲ್ಲೆಯಲ್ಲಿನ ಅಂಗವಿಕಲರಿಗೆ ನೆರವಾಗುವ ದೃಷ್ಟಿಯಿಂದ 86 ಅಂಗವಿಕಲರನ್ನ ಗುರುತಿಸಿ 4 ಚಕ್ರದ ಸ್ಕೂಟರ್ಗಳನ್ನ ನೀಡ್ತಾ ಇದೆ. 3 ತಿಂಗಳ ಹಿಂದೆಯೇ ರಾಜ್ಯ ಅಂಗವಿಕಲರ ಕಲ್ಯಾಣ ಇಲಾಖೆಯಿಂದ ಕೋಲಾರ ಜಿಲ್ಲೆಯ 86 ಫಲಾನುಭವಿಗಳಿಗೆ 86 ಸ್ಕೂಟರ್ಗಳನ್ನು ಕಳುಹಿಸಿದ್ದಾರೆ. ಕೋಲಾರ ಜಿಲ್ಲಾ ಪಂಚಾಯಿತಿ ಸಿಇಒ ಅವರ ನೇತೃತ್ವದಲ್ಲಿ ಫಲಾನುಭವಿಗಳ ಆಯ್ಕೆ ಕೂಡ ಮುಗಿದಿದೆ. ಆದರೆ ಅಂಗವಿಕಲ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮಾತ್ರ ಸ್ಕೂಟರ್ಗಳನ್ನ ವಿತರಣೆ ಮಾಡದೆ 3 ತಿಂಗಳಿಂದ ಮೀನಾಮೇಷ ಎಣಿಸ್ತಾ ಇದ್ದಾರೆ. ಸೀಟ್ಗಳ ಮೇಲೆ ಮಣಗಟ್ಟಲೆ ಧೂಳು, ಮಳೆಯಿಂದ ತುಕ್ಕು ಹಿಡಿಯೋ ಹಂತಕ್ಕೆ ತಲುಪಿದೆ. ಆದರೂ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ. ಇದು ವಿಕಲಚೇತನರ ಬಗ್ಗೆ ಜಿಲ್ಲೆಯ ಅಧಿಕಾರಿಗಳಿಗಿರುವ ಆಸಕ್ತಿ ಎಷ್ಟು ಅನ್ನೋದನ್ನ ತೋರಿಸ್ತಾ ಇದೆ. ಸೆಲೆಕ್ಷನ್ ಮಾಡಿಬಿಟ್ಟು ಇವರು ಇಂಥವ್ರು ಸೆಲೆಕ್ಷನ್ ಆಗಿದೆ ಅಂತ ಬಿಟ್ಬಿಟ್ಟು ಮತ್ತೆ ಇದು ಬೇರೆ ರೀತಿಯಲ್ಲಿ ನಡೀತಾ ಇದೆ. ಅದ್ರದ್ದು ಕೆಲವೊಂದು ಇವು ರೆಕಾರ್ಡಿಂಗ್ಲೆಲ್ಲ ಕೊಟ್ಟಿದ್ದೀನಿ ಅಧಿಕಾರಿಗಳಿಗೆ, ಆದ್ರೂ ಅದ್ರ ಬಗ್ಗೆ ಕ್ರಮನೇ ತೆಗೆದುಕೊಂಡಿಲ್ಲ. ಈ ಥರ ಇದೆ. ಬಟ್ ಇವ್ರಿಗೆ ಏನಂದರೆ ಸುಮಾರು ದಿವಸ ಏನೋ ಬಂದಾಗ ಯಾವುದೋ ಒಂದು ಇದ್ರಲ್ಲಿ ಕೊಡೋಣ ಬಿಡೋ ಅನ್ನೋ ಲೆಕ್ಕಾಚಾರದಲ್ಲಿ ಕೊಡ್ತಾ ಇದ್ದಾರೆ. ಬಟ್ ಇದು ದ್ವಿಚಕ್ರ ವಾಹನಗಳು ಬಿಸಿಲಲ್ಲಿ ಗಾಳಿನಲ್ಲಿ ಮಳೆನಲ್ಲಿ ಇದಾಗಿ ಎಲ್ಲ ಕಿಲುಮ್ ತಿನ್ನೋ ಮಟ್ಟಕ್ಕೆ ಬಂದಿದೆ. ಇದು ಈ ಗಾಡಿಗಳನ್ನ ವಿತರಣೆ ಮಾಡಬಾರ್ದು ಅಂತ ನಾನು ಆರೋಪ ಮಾಡ್ತಾ ಇದ್ದೀನಿ. ಲೋಕಸಭಾ ಚುನಾವಣೆ ನೀತಿ ಸಂಹಿತೆ ಇದ್ದ ಕಾರಣ ಸ್ಥಳೀಯ ಶಾಸಕರು ಸಚಿವರು ಡೇಟ್ ಫಿಕ್ಸ್ ಮಾಡಿಲ್ವಂತೆ. ಇನ್ನು ಸ್ಕೂಟರ್ಗಳ ಇನ್ಶೂರೆನ್ಸ್ ಕೂಡ ಆಗಿಲ್ಲ. ಆರ್ಟಿಒ ಅಧಿಕಾರಿಗಳ ಅನುಮತಿಯೂ ಬೇಕಂತೆ. ಇಷ್ಟೆಲ್ಲ ಪ್ರೊಸೀಜರ್ ಮುಗಿಯೋದ್ರೊಳಗೆ ಹೊಸ ಸ್ಕೂಟರ್ಗಳನ್ನ ತೂಕದ ಲೆಕ್ಕದಲ್ಲಿ ಗುಜರಿಗೆ ಹಾಕಬೇಕಾದ ಪರಿಸ್ಥಿತಿ ಬರಬಹುದು. 86 ಗಾಡಿಗಳನ್ನ ವಿತರಣೆ ಮಾಡದೆ ಅಲ್ಲೇ ಶೆಡ್ಡಲ್ಲಿ ಹಾಕಿ ಅದು
ತುಕ್ಕಿಡಿಯೋ ಥರ ಮಾಡಿದ್ದಾರೆ. ಇದಕ್ಕೆ ಕಾರಣ ಏನಪ್ಪ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ ನೀತಿ ಸಂಹಿತೆ ಬಂತು, ಚುನಾವಣೆ ಬಂತು ಅಂತ. ಚುನಾವಣೆ ಬಂತು ಮತ್ತು ಈ ಕುಂಟ್ರಕ ಕೊಡ್ತಕ್ಕಂಥ ಗಾಡಿಗಳಿಗೆ ಮಾತ್ರ ಚುನಾವಣೆ ನೀತಿ ಸಂಹಿತೆ ಹೇಳ್ತಾರಲ್ಲ, ಆ ವಾಲ್ಮೀಕಿ ನಿಗಮದಲ್ಲಿ ಕೋಟಿ ಹಣ ಲೂಟಿ ಮಾಡಿದ್ದಾರೆ, ಅದಕ್ಕೇನು ಚುನಾವಣಾ ನೀತಿ ಸಂಹಿತೆ ಇಲ್ವಾ?